ಇದ್ದೀರಾ ಸುವರ್ಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತರದ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ಬರು ಸಖತ್ ಚಮಕ್ಕಾದಂಥ ಆರ್ಟಿಸ್ಟ್ ಇರ್ತಾರೆ. ನನಗಂತೂ ಅವ್ರ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ಸ್ವೀಟ್ ಹಾರ್ಟ್. ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ಇವ್ರ ಹೆಸರೇ ಹೇಳಿ ನಾನು ಪರಿಚಯ ಮಾಡ್ಕೊಳ್ಳೋದಕ್ಕಿಂತ ಇವ್ರ ಪಾತ್ರದ ಹೆಸರೇ ಹೇಳಿದ್ರೆ ಒಳ್ಳೇದು ಅಂತ ಅನಿಸುತ್ತೆ. ನಮ್ಮ ಸುವರ್ಣ ವಾಹಿನಿಯ ಅರಗಿಣಿ ಧಾರಾವಾಹಿಯಲ್ಲಿಯೂ ಬಹಳ ಪ್ರಮುಖವಾದ ಪಾತ್ರದಲ್ಲಿ ಇವರು ಕಾಣಿಸ್ಕೊತಾ ಇದ್ದಾರೆ. ಇವ್ರು ಬಂದರೆ ಸಾಕು ಎಲ್ಲ ಅನ್ನಗ್ತಾ ಇರ್ತಾರೆ. ಯಾರು ಇವರು? ತಡ ಮಾಡದೆ ಕರ್ಸ್ಕೊಂಡ್ಬಿಡೋಣ ನಮ್ಮ ಹಲೋ ಹಾಯ್ ಬಾಯ್ ಬಾಯ್. ಗೊತ್ತಾಯ್ತಾ? ಲೆಟ್ಸ್ ವೆಲ್ಕಮ್ ಅಪೂರ್ವ. ಹಾಯ್. ಹಲೋ ಹಾಯ್ ಬಾಯ್ ಬಾಯ್. ಅಲ್ಲಲ್ಲಲ್ಲಲ್ಲೇ ಸೂಪರ್. ಎಷ್ಟು ವರ್ಷಗಳ ನಂತರ ಸಿಗ್ತಾ ಇದ್ದೀರಿ? ತುಂಬಾ ಖುಷಿ ಆಗ್ತಿದೆ. ಒಂದ್ ಸಂಬಂಧದಲ್ಲಿ ನಮ್ಮ ಅಮ್ಮನ ಪಾತ್ರ ಮಾಡ್ತಾ ಇದ್ರಿ, ಇವಾಗ ನೋಡಿದ್ರೆ ಫುಲ್ ಮಚ್ಚಿ ನಮ್ಮ ಅಕ್ಕ ಅನ್ಬೇಕು. ಹಂಗ ಆಗ್ಬಿಟ್ಟಿದ್ರ. ಏನ್ ಸಮಾಚಾರ? ಸೊ ಹೇಗ್ ನಡೀತಾ ಇದೆ ಅರ್ಗಿನಿ? ನನ್ನ ನೋಡಿದ್ರೆ ಹೇಗನ್ಸುತ್ತೆ? ಚಕ್ಕಾಸ ಇದೆ ಅನ್ಸ್ತಾ ಇದೆ. ಸೂಪರ್ ಫೈನ್ ಪಟ್ಲಾಸಾಗಿ ನಡೀತಾ ಇದೆ ನನ್ನಾಗೆ. ಸೊ ಬಹಳ ಪರಕಾಯ ಪ್ರವೇಶ ಆಗ್ಬಿಟ್ಟಿದೆ ಅನ್ಸುತ್ತೆ. ಫುಲ್ ಕ್ಯಾರೆಕ್ಟರ್ ಇಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ಆ ಅಪೂರ್ವಂಗೂ ಈ ಹಲೋ ಹಾಯ್ ಬಾಯ್ ಬಾಯ್ಗೂ ಸಂಬಂಧನೇ ಇಲ್ಲ ಅನ್ಸ್ತದೆ. ನಿಜ. ಒಟ್ನಲ್ಲಿ ಚೆನ್ನಾಗಿದೆಪ್ಪ. ಸೊ ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಾ ಇವತ್ತು. ಸೊ ಏನಾದರೂ ಒಂದಷ್ಟು ಒಳ್ಳೆ ಧಮ್ದಾರ್ ರೆಸಿಪೀಸ್ ಮಾಡಿಕೊಟ್ಟೆ ಹೋಗ್ಬೇಕು. ಖಂಡಿತ. ಕೆಲಸ ಜಾಸ್ತಿ ಇರಬಾರ್ದು. ಹೌದು. ತುಂಬಾ ಹೆಲ್ದಿ ಆಗಿರ್ಬೇಕು. ಹೌದು. ರುಚಿಯಾಗೂ ಇರ್ಬೇಕು. ಅದಂತೂ ಇರಲೇಬೇಕು ಬಿಡಿ. ಸರಿ, ಗೊತ್ತಲ್ಲ ಮುಂಚಿಂದ ಹಂಗೆ ಸ್ವಲ್ಪ. ಆದ್ರೂ ಈಗ ಸಣ್ಣ ಆಗಿದ್ದೀನೋ ಇನ್ನೂ ದಪ್ಪ ಆಗಿದ್ದೀನೋ? ನೀವಾ ಸಿಕ್ಕಾಪಟ್ಟೆ ಸಣ್ಣ ಆಗಿದ್ದೀರಾ ಆಕ್ಚುಲಿ, ನಿಜ ಹೇಳ್ಬೇಕು ಅಂದ್ರೆ. ಥ್ಯಾಂಕ್ ಯು. ಅದ್ರ ಜೊತೆಗೆ ನಾನು ಚೆನ್ನಾಗಿ ತಿನ್ನೋದ್ರ ಜೊತೆಗೆ ಚೆನ್ನಾಗಿ ನೀರು ಕುಡಿಯೋಕೆ ಶುರು ಮಾಡ್ಕೊಂಡಿದ್ದೀನಿ. ನೀರು ಕುಡಿಯೋದೇ ನಿಮ್ಮ ರಹಸ್ಯನಾ? ನಿಮ್ಮ ಸಣ್ಣ ಆಗೋದಕ್ಕೆ. ಗ್ರೇಟ್. ಯಾ ಸೂಪರ್. ಸೊ ಇವತ್ತು ಏನು ಮಾಡ್ಕೊಡ್ತೀರಾ? ಕರಿಬೇವಿನ ಚಟ್ನಿ. ಕರಿಬೇವಿನ ಚಟ್ನಿ. ಓಕೆ. ಸೊ ಹಾಗೆ ಸುಮ್ಮನೆ ರುಬ್ಬಿಟ್ಟು ಹಾಗೇನಿಲ್ಲ. ಇಲ್ವಾ? ಸ್ವಲ್ಪ ಇದೆಯಾ ಕೆಲಸ? ಕೆಲಸ ಇದೆ. ಅಂದ್ರೆ ಎಷ್ಟು ಒಂದು ಅಡುಗೆಗೆ ನಾವು ಬಿಸಿ ಟೈಮಲ್ಲಿ ಮಾಡೋದಕ್ಕಾಗುತ್ತಾ ಅಷ್ಟು ಟೈಮ್ ಖಂಡಿತ ಕೊಡ್ಬೇಕು. ಜೊತೆಗೆ ಹೆಲ್ತ್ಗೆ ಅಂದ್ರೆ ಕೂದಲಿಗೆಲ್ಲ ಕೂದಲಿಗೆ ತುಂಬಾ ಒಳ್ಳೇದು. ಕರೆಕ್ಟ್. ಕರಿಬೇವು ಸೊಪ್ಪು ತುಂಬಾ ಒಳ್ಳೇದು ಅಂತ ಕೇಳಿದ್ದೀನಿ. ಸೊ ಈ ಚಟ್ನಿಗೆ ಏನೇನು ಬೇಕು ಅಂತ ಹೇಳ್ಬಿಡಿ ಒಂದ್ಸಲ. ಇಂಗ್ರೀಡಿಯೆಂಟ್ಸು: ಕರಿಬೇಲೆ, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ, ಹುಣಸೆ ಗೊಜ್ಜು ಮತ್ತು ಸಾಸಿವೆ. ಏನಂದ್ರಿ? ಸಾಸಿವೆ. ಏನು ಕೇಳಿಸಿಲ್ಲ. ಅಪೂರ್ವ ಮಾಡೋ ಜೋರ್ ಪಾತ್ರೆಗಳಿಗೂ ಇಲ್ಲಿ ಕೇಳಿಸ್ತಾರೋ ಇಷ್ಟು ವಾಯ್ಸ್ಗೂ ಇಲ್ಲ. ಆಕ್ಚುಲಿ ಕೇಳಿಸ್ತು, ಬಟ್ ತುಂಬಾ ಸಾಫ್ಟ್ ಆಗಿ ಹೇಳಿದ್ರಲ್ಲ. ಅದ್ಯಾಕೆ ಅರಗಿಣಿ ಥರ ಇಟ್ಟು ವಾಯ್ಸ್ ಬಿಟ್ಕೊಂಡು ಮಾತಾಡಿದ್ದು ಅಂತ ಗೊತ್ತಾಗಿಲ್ಲ. ಆ್ಯಕ್ಚುಲಿ ನಿಮ್ಮ ವಾಯ್ಸ್ ನಿಜವಾಗ್ಲೂ ಇರೋದೇ ಹಿಂಗೆ, ಸಖತ್ ಸಾಫ್ಟ್ ಸ್ಪೋಕನ್ನು ಮೊದಲಿಂದನೂ. ಈಗಲಾರ ಸ್ವಲ್ಪ ಕೊಬ್ಬು ಮಾಡತ್ತಾನೆ ಮಾಡುತ್ತೀನಲ್ಲ ಕ್ಯಾಮ್ರಾ ಮುಂದೆ. ಕ್ಯಾಮ್ರಾ ಇಂದ ಒಂಚೂರು ಮಾಡ್ಬೇಕು ತಾನೆ. ಏನಪ್ಪೋ ಅಷ್ಟು ಬರೋದಿಲ್ಲ, ಆದ್ರೂ ಟ್ರೈ ಮಾಡ್ತೀನಿ. ಓಕೆ ಓಕೆ ಸೂಪರ್. ಸೊ ಸ್ಟಾರ್ಟ್ ಮಾಡೋಣ ಈಗ. ಏನು ಕೊಡಲಿ? ಮೊದಲು ಬಾಣಲಿ ಲೈಟಾಗಿ ಎಣ್ಣೆ ಸಾಕು. ಕರಿಬೇವು ಸೊಪ್ಪನ್ನ ಚೆನ್ನಾಗಿ ಹುರ್ಕೋಬೇಕಾ? ಕರಿಬೇವಿನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಎರಡು ಒಟ್ಟಿಗೆ ಹುರಿಬೇಕಾ? ಹುರ್ಕೋಬೇಕು. ಓಹೋ, ಬಳದ್ ಬಾಜ್ ಹಾಕ್ಬಿಡ್ರಿ ಎತ್ಲಾಗೆ. ಕರಿಬೇವು ತುಂಬಾ ಧಾರಾಳಪ್ಪ ನಿಮ್ಮ ಮನಸ್ಸು ಅಲ್ವಾ? ಸೊ ಕರಿಬೇವು ಇದು ಎಷ್ಟು ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಓಕೆ. ಸೊ ಇದು ಹುರ್ಕೊಳ್ಳೋ ಹೊತ್ತಿಗೆ ಅರಗಿಣಿ ನಿಮ್ಮ ತಂಡದ ಬಗ್ಗೆ ಹೇಳಿ. ನಿಮ್ಮ ನಿರ್ದೇಶಕರಾಗಿರ್ಬೋದು, ನಿಮ್ಮ ಇಡೀ ತಂಡ ಆಗಿರ್ಬೋದು, ಹೇಗಿರುತ್ತೆ ಅಲ್ಲಿ ಕೆಲಸ? ಅಪೂರ್ವ ಇದ್ರೆ ಭಾರಿ ಟೋಟಲ್ ಎಂಟರ್ಟೈನ್ಮೆಂಟ್ ಇದ್ದಂಗೆ, ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದ್ದಂಗೆ. ಅಂದಮೇಲೆ ಏನು ಮರ್ತಿಲ್ಲ ಅಂತ ಆಯ್ತು. ಏನು ಬರೆಯಕ್ಕೆ ಸಾಧ್ಯ ಅಲ್ಲ ಅಪ್ಪು, ಸೀರಿಯಸ್ಲಿ. ಅರಗಿಣಿ ತಂಡದ ಹೇಳಬೇಕಂದ್ರೆ ಮೊದಲನೇದಾಗಿ ಕುಮಾರ್ ಸರ್ಗೆ. ಅವರು ಒಂದು 8-10 ವರ್ಷದಿಂದ ಪರಿಚಯ. ಇವಾಗಲೂ ಹಾಗೆ ಒಂದು ಚೂರು ಚೇಂಜ್ ಆಗಿದೆ. ಇವಾಗ ನಾನು ನೀನು ಹೇಗಿದ್ದೆವು ಆ ಥರ ಒಂದು ಪರಿಚಯ. ಹಾಗಂತ ಹೇಳ್ಬಿಟ್ಟು ಏನು ಅವ್ರಿಗೆ ಇನ್ಫ್ಲುಯೆನ್ಸ್ ಮಾಡಬೇಕು ಆ ಥರ ಬುದ್ಧಿ ಎಲ್ಲ ಇಲ್ಲ. ಅವರು ಕ್ಯಾರೆಕ್ಟರ್ ಕೊಟ್ಟಾಗ್ಲೂ ಅಷ್ಟೇ ಚೆನ್ನಾಗಿ ಮಾಡಮ್ಮ ಅಂತ ಆಶೀರ್ವಾದ ಮಾಡ್ತವ್ರು. ಮತ್ತು ಎರಡನೇದಾಗಿ ರವಿ ಸಾರ್ಗೆ. ರವಿ ಸಾರ್ ಅಂತೂ
ಒಂದು ದಿನಕ್ಕೂ ಈ ಥರ ಕ್ಯಾರೆಕ್ಟರ್ ಕೊಡ್ತೀನಿ ಆ ಥರ ಕ್ಯಾರೆಕ್ಟರ್ ಕೊಡ್ತೀನಿ ಅಂತ ಹೇಳಿಲ್ಲ. ನಾನು ಅಷ್ಟೇ ಅವ್ರ ಟೀಮಲ್ಲಿ ಮೊದಲಿಂದ ಅಮೃತ ವರ್ಷ ಇದು ಕೃಷ್ಣ ರುಕ್ಮಿಣಿ ಇದರಲ್ಲೆಲ್ಲ ಮಾಡಿದ್ದೀನಿ. ಅಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದೆ. ಮತ್ತು ಅವ್ರದ್ದು ಶುಭಂ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಕೂಡ ಮಾಡಿದೆ. ಆವಾಗ್ಲಿಂದನೂ ಪರಿಚಯ. ತುಂಬ ಒಳ್ಳೆ ವ್ಯಕ್ತಿ. ಯಾಕೆಂದರೆ ಇಲ್ಲೆಲ್ಲ ಬಣ್ಣದ ಲೋಕದಲ್ಲಿ ನಾವು ತುಂಬ ಹತ್ತಿರವಾಗಿ ಯಾರನ್ನೂ ಕಾಣೋದಕ್ಕೆ ಸಾಧ್ಯ ಆಗಲ್ಲ. ಅಷ್ಟು ಒಂದು ಒಳ್ಳೆ ಹೃದಯದವರು. ಅವರ ಕ್ಯಾರೆಕ್ಟ್ರಿಗೆ ಇದು ಹೇಳಿದಾಗ ಜಸ್ಟ್ ಹೇಗೆ ಹೇಳಿದ್ರು ಗೊತ್ತಾ, ನಿಮಗೆ ಒಂದು ಕ್ಯಾರೆಕ್ಟ್ರು ಹೊಸ ಸೀರಿಯಲ್ ಅರಗಿಣಿ ಅಂತ ಶುರು ಆಗ್ತಿದೆ, ಅದರಲ್ಲಿ ನಿಮ್ಗೊಂದು ಪಾತ್ರ ಚಿಕ್ಕಮ್ಮಂದು ಬಜಾರಿ. ಸೊ ಆಲ್ಮೋಸ್ಟು ಅದೇ ಥರನೇ ಎಲ್ಲರೂ ಇದೆ ಹೇಳೋದು. ನಾನು ಏನು ಸರ್ ಅದರಲ್ಲಿ ಸ್ಪೆಷಲ್ಲು ಅಂತ ಅಂದೆ. ಏಯ್ ಇಲ್ಲಮ್ಮ, ಈಗ ನಿನ್ನನ್ನು ಸೆಲೆಕ್ಟ್ ಮಾಡಿದ್ದೀವಿ ಅಂದರೆ ಅದು ಸ್ಪೆಷಲ್ ಆಗಿರಲೇಬೇಕು. ಸೊ ನಾನು ಈಗ ಸ್ಪೆಷಲ್ ಪಾತ್ರ ಅನ್ನೋದಕ್ಕಿಂತ ಅಪೂರ್ವ ಸೃಷ್ಟಿ ಮಾಡಿರುವಂತ ಒಂದು ಪಾತ್ರ ಅಂತ ಅನ್ಕೋಬೇಕು. ಆ ರೀತಿ ಇವಾಗ ನೀನು ಹೇಗೆ ನಗ್ದ್ಯೋ ಹಾಗೇನೆ ನಾನು ನಕ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಯಾಕಂದರೆ ಹೌದು, ಒಂದು ಕ್ಯಾರೆಕ್ಟ್ರು ಒಂದು ಇದು ಅಂತ ಅವ್ರು ಫೀಲ್ ಮಾಡಿದ್ದಾರೆ ಅಂದರೆ ನಾವು ತೀರಾ ಇದು ಮಾಡೋದು ಬೇಡ. ಜೊತೆಗೆ ಅವ್ರ ವರ್ಕ್ ಬಗ್ಗೆ ಅವ್ರದ್ದು ಏನು ಥಾಟ್ ಇಟ್ಕೊಂಡು ಇದು ಮಾಡ್ತಾರೆ ಸಿನ್ಸಿಯರಾಗಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಸರಿ, ಒಂದು ನಿಮಿಷ ಇದಾಗಿದೆ, ತೆಗ್ದು ಆಮೇಲೆ ಮಾತಾಡ್ತೀನಿ. ಬೆಟರ್. ಇದು ರುಬ್ಕೋಬೇಕಾ? ಹೌದು. ಸೊ ಇದಕ್ಕೆ ಹಾಕೋಣ. ಮತ್ತೆ ಎಣ್ಣೆ? ನಿನಗೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ದೀನಿ. ಬೇಡಪ್ಪ, ಕಮ್ಮಿ ಹಾಕಿ. ಕ್ಯಾರೆಕ್ಟರ್ ಬಗ್ಗೆ ಆ ಥರ ಹೇಳಿಬಿಟ್ಟು ಫೋಟೋಶೂಟ್ ಇದೆ, ಪ್ಲಸ್ ಒಂದು ಡೈಲಾಗ್ನ ಹಂಗೆ ಅಲ್ಲೇ ಕೊಟ್ಟರು ಹೇಳಿ ಅಂತ. ನಾನು ಅಂದ್ಕೊಂಡು ಆರಾಮಾಗಿ ಈಗ ಹೇಳ್ದೆಲ್ಲ ಸೆಟ್ಟಲ್ಲಿದ್ರೆ ಏನಿದಿಲ್ಲ ಹಾಗೆ ಹೀಗೆ ಅಂತ ಜೀರಿಗೆ ಹಾಕೊಂಡೆಲ್ಲ ಒಗ್ಗರಣೆಗೆ. ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕೋಬೇಕು, ಒಂಚೂರು ಸಾಸಿವೆ, ಉರಿ ಸ್ವಲ್ಪ ಕಮ್ಮಿ, ಮತ್ತು ಹಸಿಮೆಣ್ಸಿನ್ಕಾಯಿ, ಕಡಲೆಬೇಳೆ 1 ಟೀ ಸ್ಪೂನು ಅಥವಾ 2 ಟೀ ಸ್ಪೂನ್. ಓಕೆ. ಫೋಟೋಶೂಟ್ಗೆ ಒಂದು ಕಲ್ಚರ್ ಇರೋವಂಥ ಮನೆ ಸೊಸೆ, ನೀಟಾಗಿ ಗಂಟಾಕೊಂಡು ತಲೆ ತುಂಬ ಹೂವು ಮುಡ್ಕೊಂಡು ಹಣೆ ತುಂಬ ಕುಂಕುಮ ಇಟ್ಕೊಂಡು ರೇಷ್ಮೆ ಸೀರೆ ಈ ಥರ ಹಾಕ್ಕೊಂಡು ಫೋಟೋಶೂಟೆಲ್ಲ ಆಯಿತು. ಫೈನ್. ಅದಾದಮೇಲೆ ಡೈಲಾಗ್ ಕೊಟ್ಟರು. ಡೈಲಾಗ್ ಬನ್ನಿ ತಗೊಳ್ಳಿ ಅಂತ. ಸರಿ ಅಂತ ಹೋದರೆ ಹೇಗಿತ್ತು ಡೈಲಾಗ್ ಅಂದರೆ ನನಗೆ ಇದು ಅರ್ಥ ಆಗ್ತಿಲ್ಲ ಅಂತ ಅಂದೆ. ಈ ಧನಲಕ್ಷ್ಮಿಗೆ ಎದುರಾಕೊಂಡ್ರೆ ಈ ಧನಲಕ್ಷ್ಮಿಗೆ ಇದಾಗ್ತದೆ. ಈ ಧನಲಕ್ಷ್ಮಿಗೆ ಎದುರಾಕೊಂಡ್ರೆ ನನ್ನ ರೋಡ್ನಲ್ಲಿ ಕಾಂಪೌಂಡ್ ಹಾಕ್ಸಿ ಅವ್ರಿಗೆ ಓಡಾಡೋದಕ್ಕೆ, ಅದನ್ನು ಇಂಗ್ಲೀಷ್ನಲ್ಲೇ ಓಡಾಡೋದಕ್ಕೂ ಕೂಡ ಬ್ಲ್ಯಾಕ್ ಮಾಡಿಬಿಡ್ತೀನಿ. ಅಷ್ಟು ನನ್ನ ಬ್ಯಾಕ್ಗ್ರೌಂಡ್ ಏನು ಅಂದ್ಕೊಂಡಿದ್ದೀರಾ, ಸಿಹಿ ಮಾಡೋದಕ್ಕೆ ನಿಮಗೆ 2 ಕಣ್ಣು 2 ಐಸ್ ಇರಬಾರ್ದು, ಹಾಗೆ ಕಿತ್ತು ಬಿಡ್ತೀನಿ, ಅದನ್ನು ಇಂಗ್ಲೀಷ್ನಲ್ಲೇ. ಸರ್ ನನ್ನ ಡೈಲಾಗ್ ಇಂಗ್ಲೀಷಲ್ಲಿ ಇತ್ತ ಡೈಲಾಗ್ಗಳು. ಇಂಗ್ಲೀಷ್ ಮಧ್ಯ ಒಂದೊಂದೆರಡು ಲೈನು, 1 ಲೈನ್ ಕನ್ನಡ. ನೀವು ಹೇಳಿದ ಇವಾಗ ಟ್ರಾನ್ಸ್ಲೇಷನ್ ಡೈಲಾಗಿನ ಅರ್ಥ ಹೇಳಿದೆ. ಅರ್ಥ ಹೇಳಿದ್ದು ನನಗೆ ಡೈಲಾಗ್ ಅವಾಗ ಹೇಳಿದ್ ಕೂಡ ಈಗ ಹೇಳಕ್ಕೆ ನನಗೆ ಆ ಥರ ಡೈಲಾಗು. ಸರಿ, ಇದು ಹುರಿದಿದೆ ಅನ್ಸುತ್ತೆ, ಸಾಕಲ್ಲ? ಚೂರು ಆಗ್ಬೇಕಾ? ಓಕೆ. ಏನು ಸರ್ ನನಗೆ ಏನು ಅರ್ಥ ಆಗ್ತಿಲ್ಲ ಅಂದ್ರೆ, ನಿಮಗೆ ಇಂಗ್ಲೀಷ್ ಬರಲ್ವಾ ಅಂದರು. ಇಲ್ಲ ಸರ್ ಅಂದ್ರೆ, ತಮಾಷೆ ಮಾಡಬೇಡ್ರಿ ಮಾಡ್ರಿ ಅವನು. ಇಲ್ಲ ಸರ್ ನಿಜವಾಗ್ಲೂ ಇಂಗ್ಲೀಷ್ ಬರಲ್ಲ ಅಂತ. ಆಮೇಲೆ 1 ನಿಮಿಷ ಸುಮ್ಮನೆ ಕೂತ್ಕೊಂಡ್ರು. ಓಕೆ ಟ್ರೈ ಮಾಡಿ ಒಂದ್ಸರಿ ಹೇಳಿ ಅಂತ ಇದು ಮಾಡಿದ್ರು. ಸರಿ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡಿದ್ನಲ್ಲ, ಹೋಗಿ ಮಾಡಿದೆ. ಬೇರೆಯವ್ರಿಗೆಲ್ಲ 8 ಟೇಕು 15 ಟೇಕ್ ತಗೋತಾ ಇದ್ದಾರೆ. ನನ್ಗೆ 1 ಟೇಕ್ಗೆ ಓಕೆ ಅಂತ ಅಂದ್ಬಿಟ್ರು. ಆ್ಯಕ್ಚುಲಿ ನಾನು 2 ಮಿಸ್ ಮಾಡಿದ್ದೆ ಅದರಲ್ಲಿ ಡೈಲಾಗ್ಗಳು ಇಂಗ್ಲೀಷ್. ಹೌದು, ಅಂದರೆ ಕ್ಲಿಯರೆನ್ಸ್ ಇಲ್ಲ, ಮತ್ತೆ ಅದನ್ನ ಕನ್ನಡದಲ್ಲಿ ಹೇಳಿದ್ದು, ಈ ಥರ ಏನೇನೋ ಮಾಡಿದೆ. ಓಕೆ ಅಂದ್ಬಿಟ್ಟು ಎದ್ದು ಹೋಗ್ಬಿಟ್ರು. ನಾನು ಅಷ್ಟೇ ಇದು ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಯಾವತ್ತೂ ನಾನು ಫೀಲ್ ಮಾಡ್ಕೊಳಕ್ಕೆ ಹೋಗಲ್ಲ. ಕ್ಯಾರೆಕ್ಟ್ರು ಬಂದು ನಾನು ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ, ಪ್ಲಸ್ಸು ನಾನು ಅಲ್ಲಿ ತನಕ ಹೋಗಿ ಸೆಲೆಕ್ಟ್ ಆಗಲಿಲ್ಲ ಅಂದರೆ ಯಾವುದಕ್ಕೂ ನಾನು ಫೀಲ್ ಮಾಡ್ಕೊಳ್ಳಲ್ಲ. ಇದು ನನ್ನ ಅನುಭವದಲ್ಲಿ ಬಂದಿದ್ದು ಒಂದು ಪಾಠ ಕಲ್ತಿರೋದು, ನಾನು ಬೇಜಾರು ಮಾಡ್ಕೊಳ್ಳೋದು. ಸೊ ಹಾಗಾಗಿ ಸುಮ್ಮನಾಗ್ಬಿಟ್ಟೆ. ಆಮೇಲೆ 1 ತಿಂಗಳಾಯಿತು, 2 ತಿಂಗಳಾಯಿತು. ನಾನು ಬೇರೆದು ಯಾವ್ದಾರು ಪ್ರಾಜೆಕ್ಟ್ಗಳು ಯಾಕೆಂದರೆ ಇವರು ಹೇಳಿದವನು ಒಂದು ಮಾತು, ನಾನು ಒಪ್ಕೋಬೇಕಲ್ಲ. ಬೇರೆ ಇದ್ರ ಬಗ್ಗೆ ಬಂದಿದ್ದಕ್ಕೆ ಇದು ಮಾಡೋದಕ್ಕೆ ಸುಮ್ಮನೆ ಒಂದು ಫೋನ್ ಮಾಡ್ರೆ, ಇಲ್ಲಮ್ಮ ನೆಕ್ಸ್ಟ್ ಮಂತಲ್ಲಿ ಇದಾಗ್ಬಿಡುತ್ತೆ.
ತಿರ್ಗಾ ಇನ್ನೊಂದು 15 ಡೇಸ್ 20 ಡೇಸ್ ಬಿಟ್ಟು ಮಾಡಿ ಇಲ್ಲಮ್ಮ ನೆಕ್ಸ್ಟ್ ಮಂತ್ ಇದಾಗುತ್ತೆ. ಸರ್ ನಿಜ ಹೇಳಿ ನನ್ನ ಕ್ಯಾರೆಕ್ಟರ್ಗೆ ಇಟ್ಕೊಂಡಿದ್ದೀರ ಅಂತ ಅಂದೆ. ಖಂಡಿತವಾಗ್ಲೂ ಯಾಕೆ ಆ ಥರ ಇದು ಮಾಡ್ತಿದ್ದಾರೆ, ಬೇರೆಯವ್ರಿಗೆಲ್ಲ ಆಪ್ಷನ್ಸಲ್ಲಿ ಇಟ್ಟಿದ್ವಿ, ನಿಮಗೆ ಆ ಥರ ಆಪ್ಷನ್ಸೂ ಇಟ್ಟಿಲ್ಲ ನಾನು ಅಂತಂದ್ರು. ಅವ್ರು ಆ ಮಾತು ಹೇಳಿದ್ಮೇಲಂತೂ ನಾನು ಇನ್ನೊಂದ್ಸರಿನೂ ಫೋನ್ ಮಾಡೋದಕ್ಕೆ ಹೋಗ್ಲಿಲ್ಲ, ನಾನು ಯಾವುದನ್ನು ಬೇರೆನೂ ಒಪ್ಕೊಳಕ್ ಹೋಗ್ಲಿಲ್ಲ. ಅದಾದ್ಮೇಲೆ ಒಂದು 2 months ಆಯ್ತು. ಅದಾದ್ಮೇಲೆ ಒಂದಿನ ಅವರೇ ಕಾಲ್ ಮಾಡಿದ್ರು. ಸಾರಿ, ಇದಾಗಿದೆಯಾ? ಆಗಿದೆಯಲ್ಲ. ಇದೆಷ್ಟು ರುಚಿಯಾಗಿರುತ್ತೆ, ಕೂದಲಿಗೂ ಒಳ್ಳೇದು, ಮತ್ತೆ ಬೇಗ ಮಾಡ್ಕೋಬಹುದು. ಕರೆಕ್ಟ್. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಏನದು? ಹುಣಸೆ ಹಣ್ಣಿನ ರಸ. ಹುಣಸೆ ಹಣ್ಣಿನ ರಸ ಕೇಳಂದು ನಾನು ತಪ್ಪು ಹೇಳ್ತಿದ್ದೀನಿ ಅಂತ ನಾನೇ ಬರ್ತಿರ್ತೀನಿ ಕಣ. ಓಕೆ, ಜಾಡ್ಗೆ ಹಾಕೋ, ಇದು ಮಿಕ್ಸಿಗೆ ಹಾಕೋಣ. ಓಕೆ. ಕರಿಬೇವು ಚಟ್ನಿ ತುಂಬಾ 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 ಚೆನ್ನಾಗಿರುತ್ತೆ. ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳಕ್ ಹಿಂಜರ್ಕೊಂಡ್ರು ಕೂಡ ಪರವಾಗಿಲ್ಲ, ಹೇಳ್ಬೋದು. ಏನಿದೆ, ನಾನೇ ಕಂಡಿಡ್ದಿರೋದಲ್ಲ. ಸೊ ಇನ್ನೊಬ್ರು ಕಂಡಿಡ್ದಿರೋವಂಥವ್ರಿಗೂ ಒಂದು ನಮ್ಮ ಕಡೆಯಿಂದ ಪ್ರಮೋಟ್ ಮಾಡ್ದಂಗೆ ಅಲ್ವಾ. ಹಾಗಾಗಿ ಈಗ ನೆಕ್ಸ್ಟ್ ಇದನ್ನ ನೀನ್ ತಿಂದು ಅಪೂರ್ವ ಹೇಗ್ ಮಾಡಿದಾಳೆ ಪ್ರಮೋಟ್ ಮಾಡ್ಬೇಕು ಅಂದ್ರೆ ಅಲ್ಲೋ ಹೈ ಬಾಯ್ ಬಾಯ್ ಹೇಗ್ ಮಾಡಿದಾಳೆ ಅನ್ನೋದನ್ನ ನೀನು ಹೇಳ್ಬೇಕು. ಇದು ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ನಂಗೆ ಯೂಶಲಿ ಈ ಚಟ್ನಿಗಳನ್ನ ಕಲ್ಸ್ಕೊಳ್ಳೋ ಹುಚ್ಚು ಅನ್ನಕ್ಕೆ. ಹೌದು. ಸೊ ಬಿಸಿ ಬಿಸಿ ಅನ್ನಕ್ಕೂ ಈ ಚಟ್ನಿ ಸಖತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗಳಿಗೆ ಸೂಪರ್ ಆಗಿರುತ್ತೆ. ಅಯ್ಯೋ ಕೊಟ್ಬಿಡಿ ಹಂಗಾರೆ. ನಂದಿನಿ, ಈಗ ನನ್ನ ಮಾನ ಮರೆಯೋದು ಎಲ್ಲ ನಿನ್ನ ಕೈಲಿದೆ ಅಮ್ಮ. ಕರಿಬೇವು ಸೊಪ್ಪಿನ ಚಟ್ನಿ ಖಂಡಿತ ಟೇಸ್ಟ್ ನೋಡ್ಬಿಡ್ತೀನಿ. ಸಿಕ್ಕಾಪಟ್ಟೆ ಸಿಂಪಲ್ ಆಗಿ ಮಾಡಿಬಿಟ್ರಿ, ನಿಜ ಹೇಳಬೇಕು ಅಂದರೆ. ನಮ್ಮ ಮಾತಲ್ಲಿ ಒಂಚೂರು ಆರಾಮಾಗಿ ಮಾಡ್ಕೊಂಡ್ವಿ ಅಷ್ಟೇ, ಬಟ್ ಸಖತ್ ಬೇಗ ಆಗೋವಂಥ ರೆಸಿಪಿ. ಹೌದು. ಓಕೆ, ಸಖತ್ ಸಿಂಪಲ್ ಆಗಿರೋ ಕರಿಬೇವಿನ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಕರಿಬೇವು ಸೊಪ್ಪಿನ ಚಟ್ನಿ ಮಾಡುವ ವಿಧಾನ: ಮೊದಲು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ. ಈಗ ಇನ್ನೊಂದು ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ ಜೀರಿಗೆ, ಸಾಸಿವೆ, ಹಸಿಮೆಣಸಿನಕಾಯಿ, ಕಡಲೆಬೇಳೆ ಹಾಕಿ ಹುರಿದುಕೊಂಡು ಕರಿಬೇವಿನ ಮಿಶ್ರಣದೊಂದಿಗೆ ಮಿಕ್ಸಿ ಜಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ರಸ, ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ರುಬ್ಬಿಕೊಂಡರೆ ದಿಢೀರ್ ಕರಿಬೇವಿನ ಚಟ್ನಿ ರೆಡಿ. ಆಹಾ. ಸೊ ಅಯ್ಯೋ, ಹುಣಸೆ ಹಾಕಿದ್ವಿಯಲ್ಲ, ತಗೊಳ್ಳೋದ ಅನ್ನಕ್ಕೆ ಬಲೆ ಮಸ್ತಾಗಿರುತ್ತೆ ಅಲ್ಲ. ಅನ್ನ ಇದೆ ಹೇಳಿದ್ನಲ್ಲ, ರೊಟ್ಟಿ ಮತ್ತೆ ಏನದು ಈಗ ಉಪ್ಪಿನಕಾಯಿ ಎಲ್ಲ ತಿಂತೀವಿ, ಅದು ಕೆಲವರಿಗೆ ತಿನ್ನೋ ಹಾಗಿರಲ್ಲ, BP ಜಾಸ್ತಿ ಆಗುತ್ತೆ ಉಪ್ಪಿನ ಅಂಥವರೆಲ್ಲ ಇದನ್ನ ಮಾಡಿಟ್ಕೊಂಡು ಜೊತೆಗೆ ತಿನ್ಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಮತ್ತೆ ಕರಿಬೇವಿನ ಸೊಪ್ಪು ಒಂದು ಅವಾಗವಾಗ ತಿಂತಾ ಇದ್ರೆ ಕೂದಲೆಲ್ಲ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೇದಲ್ವಾ. ಸೊ ಈ ಮೂಲಕ ನಾವು ತಿನ್ಬೋದು. ಸೂಪರ್ ಆಗಿದೆ. ದಿನ ಏನೇ 2 ದಿನಕ್ಕೊಂದ್ಸರಿ ಅಂತ ನಮ್ಮ ಮನೇಲಿ ಮಾಡ್ತಾನೆ ಇರ್ತೀವಿ. ಸೂಪರ್. ಸೊ ಅಲ್ಲಿಗೆ ಅಪೂರ್ವ ಆಕ್ಟಿಂಗಿಗೂ ಸೈ, ಅಡುಗೆಲು ಜೈ. ಓಕೆ, ಸೊ ಇನ್ನೊಂದು ರೆಸಿಪಿ ಮಾಡ್ಕೊಳ್ಬೇಕಪ್ಪ ಹಂಗಾದ್ರೆ. ಖಂಡಿತ. ಅದಕ್ಕೂ ಮುಂಚೆ ನಾನು ಏನೋ ಒಂದು ಹೇಳ್ತೀನಿ ಅಂತ ಹೇಳಿದ್ರೆ ಕೇಳಿ. ಖಂಡಿತ ಕೇಳ್ತೀನಿ, ವೈ ನಾಟ್. ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ ಕೊಟ್ಬಿಟ್ಟು ಬಂದ್ಬೇಡ. ಖಂಡಿತ. ಓಕೆ, ಗೊತ್ತು ನನಗೆ 2 ರೆಸಿಪೀಸ್ ಒಟ್ಟೊಟ್ಟಿಗೆ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ. ಒಂದು ಚಿಕ್ಕ ವಿರಾಮ ತಗೊಂಡು ಬೇಗ ವಾಪಸ್ ಬಂದ್ಬಿಡಿ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ನಮ್ಮ ಜೊತೆ ಇದ್ದಾರೆ. ಹಲೋ, ಹಾಯ್, ಬಾಯ್ ಬಾಯ್. ಓಕೆ, ಸೊ ಏನು ನೆಕ್ಸ್ಟ್ ರೆಸಿಪಿ ಏನು ನಮಗೋಸ್ಕರ ಏನು ಮಾಡ್ಕೊಡ್ತೀಯ? ಬನಾನಾ ಚಪಾತಿ. ಸ್ವೀಟ್ ಸ್ವೀಟ್ ಲೈಟ್ ಆಗಿರುತ್ತೆ. ಲೈಟ್ ಸ್ವೀಟ್. ಓಕೆ, ಸೊ ಏನೇನು ಬೇಕು ಬನಾನಾ ಚಪಾತಿ ಮಾಡೋದಕ್ಕೆ? ಪಚ್ಚಬಾಳೆಹಣ್ಣು, ಗೋಧಿ ಹಿಟ್ಟು, ಮತ್ತೆ ಬೆಲ್ಲ, ತುಪ್ಪ. ಶಬಾಷ್. ಸೊ ಏನು ಕೊಡ್ಡಿ ಇದನ್ನ ಮಾಡೋದಕ್ಕೆ? ಮಿಕ್ಸಿಂಗ್ ಬೌಲ್ ಕೊಡ್ಲಾ? ಕರೆಕ್ಟಾ? ಓ ಸೂಪರ್. ಹಾಂ, ಸೊ ಇದನ್ನು ಹಿಟ್ಟು ಕಲಿಸ್ಕೊಳ್ತಾ ನಿಮ್ಮ ರಹಸ್ಯವನ್ನು ಬುಡಿ, ಅದೇನೋ ಹೇಳಲೇಬೇಕು ಅಂತ ಇದ್ರಲ್ಲ, ಏನದು ಅಂತ ಮಾಡ್ಕೊಂಡು ಹೇಳ್ಬೇಕಾ? ಪಚ್ಚಬಾಳೆಹಣ್ಣು,
ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಆಹಾ, ಮ್ಯಾಶ್ ಮಾಡ್ತಾ ಮ್ಯಾಟ್ರ್ ಹೇಳಬೇಕು. ನನಗೆ ತಲೆಗೆ ಒಂದ್ಸಲ ಹುಳ ಬಿಟ್ಬಿಟ್ರೆ ನಂಗೆ ಅದನ್ನು ಕೇಳೋ ತನಕ ಸಮಾಧಾನ ಇಲ್ಲ. ಅರಗಿಣಿ ನೋಡಿದ್ವಿ ತಾನೇ? ನೋಡೇ ಇರ್ತೀಯ ನಂಗೆ. ಅದರಲ್ಲಿ ಇವಾಗ 8-9 ತಿಂಗಳಾಗ್ತಾ ಇದೆ ಸೀರಿಯಲ್ ಮಾಡ್ತಾ ಬಂದು. ಇವತ್ತವರೆಗೂ ಸ್ಯಾರಿ ರಿಪೀಟ್ ಮಾಡಿಲ್ಲ ನಾನು. ಅಯ್ಯಪ್ಪ, ಇನ್ನು ಯಾವ ರೇಂಜಿಗೆ ಕಲೆಕ್ಷನ್ ಇರಬೇಕಪ್ಪ, ಒಂಚೂರು ನಮಗೂ ಸ್ಪಾನ್ಸರ್ ಮಾಡ್ರಲ್ಲ. ಓಹೋ, ಆಯ್ತು, ನನ್ನ ಮಗಳಗಲ್ದ ಇನ್ಯಾರಿಗೆ. ಅದ್ರ ಜೊತೆಗೆ ಮುಂದೇನು ಇದು ಮುಗಿಯೋವರೆಗೂ ಬೇರೆ ರಿಪೀಟ್ ಮಾಡೋದು ಬೇಡ ಅಂತ ನಾನು ಅನ್ಕೊಂಡಿದ್ದೀನಿ. ಶಪಥ ಮಾಡಿದ್ದೀರಾ? ಅನ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ. ನೀವು ಬೇಜಾನ್ ಸೀರೆಗಳಿಗೆ ಕಾಸ್ಟ್ಯೂಮ್ಗಳಿಗೆ ಇನ್ವೆಸ್ಟ್ ಮಾಡ್ತೀರಾ? ಮಾಡಿದ್ದೀನಿ, ಸ್ವಲ್ಪ ಮಾಡ್ತೀನಿ. ಹೌದು, ಹಂಗಂದ್ರೆ ತಪ್ಪಾಗಲ್ಲ. ಮಾಡಲೇಬೇಕಾಗತ್ತೆ. ನಮ್ದು ಒಂಥರ ಇದೇ ಪ್ರೊಫೆಷನ್ ಆಗಿರೋದ್ರಿಂದ ಸಾಕಷ್ಟು ಇನ್ವೆಸ್ಟ್ ಮಾಡಲೇಬೇಕಾಗತ್ತೆ. ಓಕೆ. ಮತ್ತೆ ಅಲ್ಲಿ ಡೈರೆಕ್ಟ್ರು, ಅವ್ರ ಬಗ್ಗೆ ನಾನು ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಹೇಳಿಪ್ಪ. ಕೆಲಸ ಮಾಡುವಾಗ ಸಿಡಿ ಅಂತನೋ ಇದಾಗ ಆ ಥರ ಇದ್ರೆ ಒಂದು ಸ್ವಲ್ಪ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ, ಇರಿಟೇಟ್ ಆಗ್ಬಿಡುತ್ತೆ. ಹೌದು ಹೌದು. ಆದರೆ ಅಲ್ಲಿ ಅವ್ರಿಗೆ ನಿಜ ಹೇಳ್ಬೇಕಂದ್ರೆ ತುಂಬ ಟೆನ್ಷನ್ ಇರುತ್ತೆ. ಆದರೆ ಅವ್ರು ಅದನ್ನೆಲ್ಲೂ ತೋರಿಸ್ಕೊಳ್ದೇನೆ ಕಲಾವಿದ್ರಿಗೋಸ್ಕರ ಅವ್ರಿಗೆ ನಗಿಸ್ಕೊಂಡು, ಮತ್ತು ಅರಗಿಣಿಲಿ ಸ್ವಲ್ಪ ಹೊಸಬ್ರು ಕಲಾವಿದ್ರೆ ಜಾಸ್ತಿ ಹೇಳ್ಕೊಳಕ್ಕೆ ಒಂದು 4-5 ಜನ ಹಳುಬ್ರು ಬಿಟ್ಟರೆ ಸಾಕು, ನೋಡ್ಕೊಂಡು ಹಾಕೊಳ್ಳೋಣ. ಗೋಧಿ ಹಿಟ್ಟನ್ನ ಹಾಕ್ಕೊಂಡು ನೀರನ್ನ ಮಿಕ್ಸ್ ಮಾಡ್ದೇನೆ ನೀಟಾಗೆ ಮ್ಯಾಶ್ ಮಾಡ್ಕೋಬೇಕು. ಇನ್ನೊಂದ್ಸರಿ ಇನ್ನೊಂದು ಸ್ಪೂನ್. ಓಕೆ, ಹೌದು, ಹೊಸಬ್ರೆ ಜಾಸ್ತಿ ಅಲ್ಲ. ಪ್ರತಿಯೊಬ್ರಿಗೂ ಅಯ್ಯೋ ಸ್ಟಾರ್ಟಿಂಗಲ್ಲಂತೂ ಪಾಪ ಅವರು ಒಂದೊಂದು ಎಪಿಸೋಡ್ನ ಮಿನಿಮಮ್ 5 ದಿನ ಹತ್ತತ್ರ ಶೂಟ್ ಮಾಡಿದ್ದಾರೆ. ಒಂದೊಂದು ಎಪಿಸೋಡು ಏನಕ್ಕೆ ಅಂದರೆ ಪಕ್ಕ ಬರಬೇಕಲ್ವಾ. ಈಗ ಇವತ್ತು ಚೆನ್ನಾಗಿ ಓಡ್ತಾ ಇದೆ, ಒಳ್ಳೆ TRP ಇದೆ, ಅಷ್ಟೆಲ್ಲ ಇದೆ ಅಂದರೆ ಸ್ಟಾರ್ಟಿಂಗ್ ಡೇಯಿಂದನೂ ಅದೇ ರೀತಿ ಬಂತು. TRP ಆಗಲಿ, ಜನರ ಮೆಚ್ಚುಗೆ ಆಗಲಿ, ಯಾರು ಹೊಸಬ್ರು ಅಂತ ಯಾರು ಹೇಳ್ತಾ ಇರಲಿಲ್ಲ. ಮತ್ತು ಇದರಲ್ಲಿ ಅಕ್ಷರ ಅಂತ ಹೇಳ್ಬಿಟ್ಟು ಅಕ್ಕನ ಕ್ಯಾರೆಕ್ಟರ್ ಬರುತ್ತೆ. ಹಿಟ್ಟು ಇಲ್ಲ, ಸಾಕು. ಅಕ್ಷರ ಅಂತ ಹೇಳಿ ಅಕ್ಕನ ಕ್ಯಾರೆಕ್ಟರ್ ಬರುತ್ತೆ. ಅವಳು ಕುಂಟಿ ಅದರಲ್ಲಿ ಕ್ಯಾರೆಕ್ಟ್ರಲ್ಲಿ. ಎಷ್ಟು ಜನ ನೋಡೋರೆಲ್ಲ ಪಾಪ ಹುಡುಗಿದ್ ನಿಜವಾಗ್ಲೂ ಕುಂಟಿನ ಎಷ್ಟು ಚೆನ್ನಾಗಿದೆ, ಆದರೂ ಅವ್ರು ಚಾನ್ಸ್ ಕೊಟ್ಟಿದ್ದಾರಲ್ಲ. ಅಯ್ಯೋ, ಅಂದರೆ ಅಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂತ ಅವ್ರ ನಟನೆ ಅಷ್ಟು ಚೆನ್ನಾಗಿ ಅವರು ಡೈರೆಕ್ಟರ್ ಸರ್ ಕೆಲಸ ಮಾಡಿಸೋದು, ಶಶಿ ಅವರು. ಆಕೆನೂ ಹೊಸಬ್ರಾ? ಹೌದು, ಆಕೆನೂ ಹೊಸಬ್ರು. ಮತ್ತು ಆ್ಯಂಕರಿಂಗಲ್ಲಿ ಇದ್ರು ಇವರು, ಹೀರೋ ಮತ್ತು ಹೀರೋಯಿನ್ ಸಿದ್ಧಾರ್ಥ್, ಖುಷಿ. ನಮ್ಗೆ ಇನ್ನೊಂದೇನಾಗ್ಬಿಟ್ಟಿದೆ ಅಂದರೆ ಕ್ಯಾರೆಕ್ಟ್ರಲ್ಲಿ ಏನ್ ಹೆಸರು ಇದೆಯೋ ಅದನ್ನೇ ಕರೆಯೋದಲ್ಲಿ ಅಲ್ಲಿ ರೂಢಿ ಆಗ್ಲಿ, ಸುಮ್ಮನೆ ಇದ್ರ ಟೈಮ್ಗೆ ಕಷ್ಟ ಆಗ್ಬಾರ್ದು ಟೇಕ್ ಟೈಮ್ಗೆ ಅಂತ. ಹಾಗಾಗಿ ಇಲ್ಲೋ ಅದೇ ಹೆಸರನ್ನೇ ಹೇಳ್ತಾ ಇದ್ದೀನಿ. ಅಷ್ಟು ಮಾಮೂಲಿ ಚಪಾತಿ ಹಿಟ್ಟಿನ ಅದಕ್ಕೆ ಮಾಡ್ಕೋಬೇಕಾ? ಹೌದು, ಆದ್ರೆ ನೀರ್ ಸೇರ್ಸಂಗಿಲ್ಲ, ಅದೊಂದು ಮಾತ್ರ ಗಮನದಲ್ಲಿ ಇಟ್ಕೋಬೇಕು. ಮತ್ತೆ ಬಾಳೆಹಣ್ಣು ಟೈಮ್ ಆಗ್ತಾ 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 ನೀರ್ ಬಿಟ್ಕೊಳ್ಳುತ್ತೆ. ಸೊ ಮಾಡಿದಾಗ ಆಗ್ಲೇ ಒಂಚೂರು ಇದು ಮಾಡ್ತಾ ಇದ್ದಾಗೇನೆ ಬಿಟ್ಟರೆ ತುಂಬ ಹೊತ್ತು ಬಿಡಬೇಕು, ಒಂದು ಅರ್ಧ ಗಂಟೆ 3/4 ಗಂಟೆ. ಇಲ್ಲಾಂದರೆ ಹಿಂಗೆ ಇಟ್ಟು ಕಲಸಿ ಮಾಡಿಬಿಟ್ರೆ ನೀರು ಬಿಟ್ಕೊಳ್ಳೋದಿಲ್ಲ. ಮತ್ತು ಮಕ್ಕಳು ತಿನ್ನೋದಕ್ಕೆ ಒಂಥರ ತುಂಬ ಇರಿಟೇಷನ್ ಮಾಡ್ತಾರೆ. ಊಟ ತಿನ್ಬೇಕಂದ್ರೆ ಆಗಲ್ಲ ಅವ್ರಿಗೆ. ಇದು ಒಂದು ಸ್ವಲ್ಪ ಅವ್ರಿಗೆ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ. ಸೊ ಅವ್ರಿಗೋಸ್ಕರನೇ ಮಾಡ್ಬೋದು. ಮತ್ತು ಇದರಲ್ಲಿ ಕ್ಯಾಲರಿ ಜಾಸ್ತಿ ಇರುತ್ತೆ. ಸೊ ಮಕ್ಳಿಗೆ ತುಂಬ ಒಳ್ಳೆಯದು. ಈಗ ಹಿಟ್ಟು ಕಲಿಸ್ಕೊಂಡು ಒಂದು ಅದಕ್ಕೆ ಇದಾಗಿದೆ. ಓಕೆ, ಒತ್ತೋದಕ್ಕೆ ಮನೆ ಕೊಡ್ಲಾ? ತವಾ ಇಟ್ಕೋಬೋದಲ್ವಾ ನಾವು? ಕಾಯಿಲಿ. ಹಾಗೆ ಗೋಧಿ ಹಿಟ್ಟು ಚಿಕ್ಕ ಚಿಕ್ಕದಾಗೆ ಮಾಡಿದ್ರೆ ಬೆಟ್ರಲ್ಲ. ಓ ಎಸ್, ನಿಮ್ಗೆ ಹೆಂಗೆ ಬೇಕೋ ಹಾಗೆ. ತುಪ್ಪ ಹಾಕೊಂಡ್ವಾ ಹಿಟ್ಟಿಗೆ ಕಲಿಸ್ತಾ? ಇಲ್ಲ ಇಲ್ಲ. ಮತ್ತು ಬೆಲ್ಲ ಮತ್ತೆ ತುಪ್ಪ ಅದು ಲಾಸ್ಟಿಗೆ. ಆದಷ್ಟು ನಾನು ತುಪ್ಪ ಇದನ್ನೆಲ್ಲ ಹಾಕ್ತಾರೆ ಮಕ್ಕಳು ತಿನ್ನೋ ಇದಕ್ಕೆ. ಬಟ್ ನಾನು ಲಾಸ್ಟಿಗೆ ಅದು ಟೇಸ್ಟ್ಗೋಸ್ಕರ ಇಟ್ಟಿದ್ದೀನಿ ಅಷ್ಟೇ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ನಮ್ಮ ಜೊತೆ ಇದ್ದಾರೆ. ಹಲೋ, ಹಾಯ್, ಬಾಯ್ ಬಾಯ್.
ಇದನ್ನ ಮೀಡಿಯಂ ಊರಿಲಿ ಇಟ್ಕೋಬೇಕು. ತುಂಬಾ ಇದು ಆಕ್ಚುಲಿ ಸಖತ್ ಕಮ್ಮಿ ಇದೆ ಹೌದು ಹೌದು, ಇದು ಕರೆಕ್ಟ್ ಆಗಿದೆ. ಅಲ್ಲ ಯೂಶಲಿ ಎಲ್ಲರೂ ನಾಟಕ ಆಮೇಲೆ ಸೀರಿಯಲ್ ಫಿಲಮ್ ಅಂತ ಬರ್ತಾರೆ. ನೀವೆಲ್ಲ ಮುಗಿಸ್ಕೊಂಡು ನಾಟಕಕ್ಕೆ ಹೆಂಗೆ ಆಸಕ್ತಿ ಹೆಂಗೆ ಬಂತು ನಾಟಕ ಮಾಡಬೇಕು ಅಂತ? ನಿಜ ಹೇಳ್ಬೇಕಂತಂದ್ರೆ ನನಗೆ ಯಾವುದ್ರ ಬಗ್ಗೆನೂ ಗೊತ್ತಿಲ್ಲ. ಪ್ಲಸ್ ನಮ್ಮ ಬ್ಯಾಕ್ಗ್ರೌಂಡು ಕೂಡ ಏನು ಸಿನಿಮಾದವರೆಲ್ಲ ಇದೆಲ್ಲ. ಬಟ್ ಚಿಕ್ಕದ್ರಿಂದ ನನಗೆ ತುಂಬ ಆಸೆ ಇತ್ತು ಅಂತ ನಮ್ಮ ತಾಯಿ ಹೇಳ್ತಾ ಇದ್ರು. ಅಪ್ಪ ಇದು ನೋಡು, ಓಕೆನಾ? ಇನ್ನೊಂದು ಚೂರು ಇದಾಗಲಿ, ಬಟ್ ಕರೆಕ್ಟ್ ಟೈಮ್ಗೆ ಇದು ಮಾಡ್ತಿದ್ಯಾ. ಆ ಥರ ಇದ್ದಾಗ ಬನಶಂಕರಿಲಿ ಶೂಟಿಂಗ್ ನಡೀತಾ ಇತ್ತು. ಕನಕಪುರದ ರಸ್ತೆ ಬನಶಂಕರಿ, ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಪೂಜೆಗೆ ಹೋಗಿದ್ವಿ. ಶೂಟಿಂಗ್ ನಡೀತಿರೋದು ನೋಡಿ 3 ದಿನ ಸ್ಕೂಲ್ಗೆಲ್ಲ ಚಕ್ಕರ್ ಹಾಕೊಂಡು ಸೊ ಶೂಟಿಂಗ್ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ. ನೋಡಿದ್ದು ಬಂದಿದೆಯಾ ಅಂತ? ಹಾಂ, ಸಾಕಲ್ಲ? ಓಕೆ ಓಕೆ ಓಕೆ, ಹಾಕೋತೀನಿ ನನ್ನ ತಟ್ಟೆಗೆ. ಹಾಂ, 3 ದಿನ ಸ್ಕೂಲೆಲ್ಲ ಬಂಕಾ? ಬಂಕು ನೋಡ್ತಾ ಇದ್ದೀನಿ. ಒಂದಿನ ಫಸ್ಟ್ ಡೇ ಫುಲ್ಲು ಖುಷಿ. ಏನು ನೈಟು ಮನೆಗೆ ಹೋಗಿ ನಿದ್ದೆ ಇಲ್ಲ, ಏನಿಲ್ಲ, ಬರೀ ಅದೇ ನಾನೇ ಹೀರೋಯಿನ್ ಅದರಲ್ಲಿ ಅನ್ನೋ ಥರ. ಮತ್ತು ಸೆಕೆಂಡ್ ಡೇ ಒಂಥರ ಟೆನ್ಷನ್ನು, ಏನಂತ ನನಗೆ ಅರ್ಥ ಆಗ್ತಿಲ್ಲ. 3ನೇ ದಿನ ಅಳು ಬರ್ತಾ ಇದೆ. ನಿಂತ್ಕೊಂಡು ನೋಡ್ತಾ 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 ಇನ್ನೇನು ಸಾಯಂಕಾಲ ಆಯಿತು. ಸೊ ಅಲ್ಲಿ ಇದ್ದಿದ್ದು ಅಸೋಸಿಯೇಟ್ ಡೈರೆಕ್ಟ್ರು, ಏನಮ್ಮ ನೀನು ಸ್ಕೂಲ್ಗೇನು ಹೋಗಲ್ವಾ? ಅವಾಗೇ ನಮ್ಮಮ್ಮ ಅಂತಂದ್ರೆ ನನಗೆ 11-12 ವರ್ಷ ಆಯ್ತು ಅಷ್ಟೇ. ಏನು ಸ್ಕೂಲ್ಗಿಲ್ಗೇನು ಹೋಗಲ್ವಾ? ಇನ್ನೊಂಚೂರು ಸ್ಕೂಲ್ಗಿಲ್ಗೇನು ಹೋಗೋದಿಲ್ವಾ? ಹಿಂಗೆ ಶೂಟಿಂಗ್ ನೋಡ್ಕೊಂಡು ನಿಂತಿದ್ದೆ, ಮನೇಲಿ ಯಾರು ಕೇಳಲ್ವಾ? ಅಷ್ಟೇ ಅವ್ರು ಕೇಳಿದ ಹತ್ರ ಬಂದು ನಾನೇನು ಕೇಳಿದೆ ನನಗೆ ನೆನಪಿಲ್ಲ. ಶೂಟಿಂಗಲ್ಲೂ ಚಾನ್ಸ್ ಸಿಕ್ತು. ಔಟ್ಡೋರು ಕುದುರೆಮುಖ ಅದು ಇದು ಹೀರೋಯಿನ್ ಫ್ರೆಂಡ್ಸ್ ಆಗಿ. ಆಮೇಲೆ ಅಲ್ಲಿ ಒಂದಿನ ಯಾರ ಹುಡುಗಿ ಚೆನ್ನಾಗಿ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಕೇಳಿದ್ರಂತ. ಆವಾಗ ಅವ್ರು ಹೇಳ್ತಾ ಇದ್ರು, ಅಯ್ಯೋ ಸರ್ ಈ ಥರ ಶೂಟಿಂಗ್ ನೋಡೋಕೆ ಬಂದಿದ್ರು, ಇದೇ ಫಸ್ಟ್ ಫಿಲಿಮು, ಜೊತೆಗೆ ಸಾಲದು ಅಂತ ಹೇಳ್ಬಿಟ್ಟು ಅವರ ಸಿಸ್ಟರ್ಸ್ನು ಕರ್ಕೊಂಡ್ಬಂದಿದ್ದಾರೆ ನೋಡಿ, ಅವರೆಲ್ಲ ಅಕ್ಕ ತಂಗಿರು. ಅಯ್ಯೋ ಗೊತ್ತೇ ಆಗಲ್ವಲ್ರಿ, ಟೋಟಲಿ ನೋಡೋದಕ್ಕೆ ಡಿಫ್ರೆಂಟ್ ಆಗಿದ್ದಾರೆ ಒಬ್ಬೊಬ್ರು. ಸರಿ, ಆವಾಗ ಹೇಳ್ತಾ ಇದ್ರು ಅವರು, ಸರ್ ನಾನು ಹೋಗಿ ಸುಮ್ಮನೆ ಮಾತಾಡ್ಸಿದ್ದೆ ಅಷ್ಟೇ ಸರ್, ನೀವು ನನಗೆ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಇಷ್ಟ, ದಯವಿಟ್ಟು ಕೊಡಬೇಕು, ನೀವು ಯಾವ ಥರ ಆ್ಯಕ್ಟಿಂಗ್ ಕೊಟ್ಟರು ನಾನು ಮಾಡ್ತೀನಿ, ಒಂದು ಇದಕ್ಕೂ ಮಿಸ್ ಮಾಡೋದಿಲ್ಲ, ನೀವು ಹೇಗೆ ಹೇಳ್ತೀರಾ ಹಾಗೆ ಕೇಳ್ತೀನಿ, ಆ ಥರ ಈ ಥರ ಅಂತ ಹೇಳ್ಬಿಟ್ಟು ಹುಡುಗಿ ಮಾತಾಡ್ತಾ ಇದ್ರೆ ನಾನು ಇರಿ 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 ಅಂತ ಹೇಳ್ಬಿಟ್ಟು ನಮ್ಮ ನಂಬರ್ ಕೊಟ್ವಿ. ಬಂದು ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರ ಮನೆಯವರೆಲ್ಲ ಅಂತ ಹೇಳಿ. ಒಂಥರ ಬಾಲ ಕಲಾವಿದೆಯಾಗೆ ಬಂದಿದ್ದು ಇಂಡಸ್ಟ್ರಿ ಅಂತ ಹೇಳಿ. 12 years ಅಂದರೆ ಇಟ್ಸ್ ಆಫ್ ಕೋರ್ಸ್ ಚೈಲ್ಡ್ ಆರ್ಟಿಸ್ಟ್. ಸಾಕಲ್ಲ? ಸಾಕು. ತುಪ್ಪನ ಈ ರೀತಿ ಹಿಂಗೆ ಅಪ್ಲೈ ಮಾಡ್ಕೋಬೇಕು. ಓಕೆ, ಅದಕ್ಕೆ ಮೊದಲು ಹಾಕ್ಲಿಲ್ಲ. ಒಳ್ಳೇದಾಯ್ತಪ್ಪ. ಬಟ್ ಮಕ್ಳಿಗೆ ತುಂಬ ಹೆಲ್ತಿ. ನಮಗೆ ಇದು ಹೆವಿ ಅನ್ಸ್ಬೋದು, ಬಟ್ ಮಕ್ಳಿಗೆ ಒಳ್ಳೆ. ಅದು ಎಳೆ ಮಕ್ಳಿಗಂತೂ ಒಂದು ಸ್ವಲ್ಪ ತುಪ್ಪ ಜಾಸ್ತಿ. ಹೌದೌದು, ಅಂಥ ಮಕ್ಳಿಗೆಲ್ಲ ಮಾಡುವಾಗ್ಲೂ ಹಾಕೋಬೋದು. ತುಪ್ಪದಲ್ಲೇ ಬೇಕಾದ್ರೆ ಬೇಯಿಸ್ಬೋದು. ಹೌದು ಹೌದು. ಬೆಲ್ಲನ ಈ ರೀತಿ ಪುಡಿ ಮಾಡಿ ಇಟ್ಕೊಂಡು ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಓಕೆ, ಈಗ ಚಿಕ್ಕ ಪ್ಲೇಟ್ ಕೊಡಿ. ಇನ್ನೂ ಆಗಿಲ್ವಾ? ಅಂದರೆ ಈಗ ಕೆಲವರು ಜಾಸ್ತಿ ತಿನ್ನೋರು ಇರ್ತಾರೆ, ತುಪ್ಪ ನೆಂಚ್ಕೊಂಡು ಇದು ಮಾಡೋರು, ಅವ್ರುಗಳು ಈಗ ಇದ ಮೇಲೆ ಎಕ್ಸ್ಟ್ರಾ ಇರುತ್ತಲ್ಲ. ಯಾವ ನಿಮ್ಮ ಮನೆಗೆ ಬಂದರೆ ಅದೇನು ಉಪಚಾರ ಮಾಡ್ತೀವ ಹಂಗಾರೆ? ಇಲ್ಲೇ ಈ ರೇಂಜ್ಗೆ ಈ ರೀತಿ. ಈಗ ಬಾಳೆಹಣ್ಣಿನ ಚಪಾತಿ ರೆಡಿಯಾಗಿದೆ. ಶಬಾಷ್. ಸೊ ಇದು ಹಿಂಗೆ ತಿನ್ನೋದಾ? ಹೀಗೆ ಎತ್ಕೊಂಡು ತಿನ್ಬೋದು, ಇದನ್ನ ಹಚ್ಕೊಂಡು. ಅದು ಬೇಡ, ಇಲ್ಲೇ ಸಾಕಷ್ಟಿದೆ. ಬಾಳೆಹಣ್ಣಿನ ಚಪಾತಿ ನಮ್ಮ ಹಲೋ ಹಾಯ್ ಬಾಯ್ ಬಾಯ್ ಅವರು ಹೇಗೆ ಮಾಡಿದ್ರು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಬಾಳೆಹಣ್ಣಿನ ಚಪಾತಿ ಮಾಡುವ ವಿಧಾನ: ಒಂದು ಮಿಕ್ಸಿಂಗ್ ಬೌಲಿಗೆ ಬಾಳೆಹಣ್ಣು ಹಾಕಿ ಸ್ಮ್ಯಾಶ್ ಮಾಡಿಕೊಳ್ಳಿ. ನಂತರ ಅದಕ್ಕೆ ಗೋಧಿ ಹಿಟ್ಟು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಕೊಂಡು ಉಂಡೆ ಕಟ್ಟಿ ಲಟ್ಟಿಸಿ ಕಾದ ಹೆಂಚಿನ ಮೇಲೆ ಬೇಯಿಸಿ ಅದಕ್ಕೆ ತುಪ್ಪ ಸವರಿ ಹಾಗೂ ತುರಿದ ಬೆಲ್ಲವನ್ನು ಹಾಕಿ ಸರ್ವ್ ಮಾಡಿದರೆ ಬಿಸಿ ಬಿಸಿ ಬಾಳೆಹಣ್ಣಿನ ಚಪಾತಿ ಸವಿಯಲು ಸಿದ್ಧ. ಓಕೆ, ಸೊಪ್ಪು ಹಿಂಗೆ. ಓಕೆ,
ಒಂಥರ ಒಬ್ಬಟ್ಟಿಗೆ ಒಬ್ಬಟ್ಟು ಅನ್ಸಲ್ಲ. ಒಬ್ಬಟ್ಟು ಅಲ್ಲ. ಮತ್ತೆ ಇದು ಚಪಾತಿ ಇದು ಯಾವಾಗಲೂ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗೆ. ಸಖತ್ ಸಿಂಪಲ್ ಆಗಿದೆ, ನಿಜವಾಗ್ಲೂ ತುಂಬಾ ಸಿಂಪಲ್ ಆಗಿದೆ. ಅಂಡ್ ಆ ಬಾಳೆಹಣ್ಣಿನ ಫ್ಲೇವರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಂದುತ್ತೆ ಈ ಚಪಾತಿ. ಹೌದು ಮಸ್ತಾಗಿದೆ. ಮತ್ತೆ ತಿನ್ನಲ್ಲ ಮಕ್ಕಳು. ಇರ್ಲಿ. ಹೇಗೆ ತಿಂತಾ ಇದ್ದೀನಿ ನಂದು. ಯಾಕೆ? ಚೆನ್ನಾಗಿದೆ. ಅಯ್ಯೋ ಚೆನ್ನಾಗಿದ್ರೆ ನಾವು ತಿಂತೀವಪ್ಪ. ಸಕ್ಕತ್ತಾಗಿದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾನು ಅಷ್ಟೇ ಮನೇಲಿ ಮಾಡ್ಕೊಳೇ ಬಂದಿದೆ. ಹೌದಾ? ಇದೇ ಟೇಸ್ಟ್ ಸೇಮು. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ನಮ್ಮ ಜೊತೆ ಇದ್ದಾರೆ. ಹಲೋ, ಹಾಯ್, ಬಾಯ್ ಬಾಯ್. ಸೂಪರ್. ಹಾಗಾದ್ರೆ ಇನ್ನೂ ಒಂದು ರೆಸಿಪಿ ಮಾಡ್ಕೊಡ್ಬೇಕು, ಹಂಗೆ ಬಿಡಲ್ಲ. ಆಗಿದ್ರೆ ಬೇಗ ಮಾಡೋವಂಥದ್ದು ಅದು ಇದೆಯಲ್ಲ, ಚೆನ್ನಾಗಿ ಕ್ಯಾಲರಿ ಇರೋದು ನಮ್ಮಂಥವ್ರಿಗೆ. ಯಾವತ್ತು ಅದು? ಕ್ಯಾಪ್ಸಿಕಮ್ ಇನ್ನರ್ ಮಸಾಲ ಬಜ್ಜಿ. ಇನ್ನರ್ ಮಸಾಲಾನ? ಅಯ್ಯೋ ಇದೇನಿದು ಔಟರ್ ಮಸಾಲ, ನಾವು ಇನ್ನೂ ಕೇಳಿಲ್ಲ. ಔಟರ್ ಮಸಾಲ ಕ್ಯಾಪ್ಸಿಕಮ್ ಬಜ್ಜಿ ಅದು ಇನ್ನರ್ ಒಳಗಡೆ ಹಾಕೋದು. ಇದು ಒಂಥರ. ಅಯ್ಯವ್ವ, ಸರಿ. ನಿಮ್ಮ ಇನ್ನರ್ ಕ್ಯಾಪ್ಸಿಕಮ್ ಮಸಾಲ ಬಜ್ಜಿಗೆ ಏನೇನು ಬೇಕು ಅಂತ ಹೇಳ್ಬಿಡಿ. ಕ್ಯಾಪ್ಸಿಕಮ್ ಮತ್ತು ಕಡಲೆ ಹಿಟ್ಟು, ಉಪ್ಪು, ಸೋಡಾ, ಇದಕ್ಕೆ ಚಾಟ್ ಮಸಾಲ ಒಂಚೂರು ಹಾಕೋದು ತುಂಬ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಅಚ್ಚಕಾರದ ಪುಡಿ ಸರಿ. ಮೆಣಸಿನ ಇದು ಸೊ ಬಜ್ಜಿ ಅಂದರೆ ಈರುಳ್ಳಿ. ಈರುಳ್ಳಿ ಇಷ್ಟು. ಇವಾಗ ಮಾಡೋದು ಹೇಗೆ ಅಂತ ಫಸ್ಟ್ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡೋಣ. ಹೌದಾ? ಅದೇ ಎಷ್ಟಾದ್ರೂ ನನ್ನ ಮಗಳಲ್ವ. ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ಬೋದು, ಏನಿದು ನನ್ನ ಮಗಳು ಅಂತ ಹೇಳಿದ್ರೆ ಅಂತ. ಏನೂ ಇಲ್ಲ, ಒಂದು ಸುಮಾರು 10-12 ವರ್ಷಗಳ ಹಿಂದೆ ಒಂದು ಧಾರಾವಾಹಿಯಲ್ಲಿ ನಾವು ತಾಯಿ ಮಗಳ ಪಾತ್ರ ಮಾಡಿದ್ವಿ. ನನ್ನ ಮೊದಲನೇ ಸೀರಿಯಲ್ ಅದು. ಲೈಕ್ ಇಟ್. ನಾನು ಒಂಚೂರೇನೋ ಉಳಿಸ್ಕೊತೀರ ಜೀವನದಲ್ಲಿ ಅನ್ಕೊಂಡೆ. ಇಲ್ಲ ಬೇಡ, ಅವಾಗೆಲ್ಲ ಉಳಿಸಿದ್ ಸಾಕು. ಎಲ್ಲ ಸೇರ್ಸಿದಕ್ಕೆ ಹಾಕಿ. ಓಕೆ. ಲಕು ಮೀನಲ್ಲೂ ಮಾಡಿದ್ರಿ ಅಲ್ವಾ ನೀವು? ಕಡಲೆ ಹಿಟ್ಟು ಹಾಕೊಂಡು, ಮತ್ತೆ ಸ್ವಲ್ಪ ಸೋಡಾ, ಓಕೆ, ಒಂದು ಚಿಟಕಿ ಸಾಕು. ಓಕೆ. ಮತ್ತೆ ಉಪ್ಪು ಎಷ್ಟು ಅಂತ ನನಗೆ ಗೊತ್ತು. ಮತ್ತೆ ಖಾರದ ಪುಡಿ, ಅದನ್ನು ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ಸಾಕು, ತೀರಾ ಬೇಡ. ಚಾಟ್ ಮಸಾಲ ಮತ್ತೆ ನೀರು. ಅಲ್ಲೇ. ಸೊ ಲಕು ಮೀನಲ್ಲಿ ಪಾತ್ರದ ಬಗ್ಗೆ ಹೇಳಿ. ನನಗೆ ಇನ್ನೊಂದು ಖುಷಿ ಏನು ಗೊತ್ತಾ, ಸುವರ್ಣದಲ್ಲಿ ನನಗೆ ಸಿಕ್ಕಿರುವಂಥ ಧಾರಾವಾಹಿಗಳು ತುಂಬ 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 ಹೆಸರು ತಂದುಕೊಟ್ಟಿವೆ. ಉದಾಹರಣೆಗೆ ಲಕುಮಿ, ಇದರಲ್ಲಾದರೂ ಬ್ಯೂಟಿ ಸ್ವಲ್ಪ ಆ ಥರದ್ದೆಲ್ಲ ಇದು ಮೆನ್ಷನ್ ಆಗಿದೆ. ಅದರಲ್ಲಿ ನೀನು ನೋಡಿದ್ಯಾ, ನಿನ್ಗೆ ಗೊತ್ತಿದೆ, ಕೂಲಿ ಕೆಲಸ ಮಾಡೋ ಹೆಂಗಸು, ಹಳ್ಳಿಯವಳು, ಹೇಗೆ ಇರ್ತಿತ್ತು ಅಂದರೆ, ನಾನು ಹಳ್ಳಿಲೆಲ್ಲ ಸ್ಲಿಪ್ಪರ್ ಹಾಕೊಳ್ದೆ ಅಲ್ಲಿ ಹೋಗ್ಬಿಟ್ರೆ ನಮ್ಮ ತವ್ರ ಮನೆಗೆ ಹೋದಂಗೆ ನಾನು ಓಡಾಡ್ಕೊಂಡು ಸಟ್ಟಲೆ. ಹೌದು, ಅದನ್ನು ಎಷ್ಟು ಒಳ್ಳೆ ಹೆಸರು ತಂದ್ಕೊಡ್ತು ಅಂದರೆ, ಉಮಾಶ್ರೀ ಅಮ್ಮಗೆ ಒಂದು ಸಿನಿಮಾದಲ್ಲಿ ರವಿಚಂದ್ರನ್ ಸರ್ ಕ್ಯಾರೆಕ್ಟರ್, ಅಮ್ಮನ ಕ್ಯಾರೆಕ್ಟರ್ ಕೊಟ್ಟು ಹೆಸರು ಬಂತು ಅಂತಾರೆ. ಆ ರೀತಿ ನನಗೆ ಲಕ್ಷ್ಮಿಲಿ ಒಂದು ಒಳ್ಳೆ ಕಲಾವಿದೆ, ಯಾರು ಲ್ಯಾಂಡಲ್ಲಿ ಇದ್ದಂದ್ರೂ ಅಪೂರ್ವ ಆಕೆನಾ ಬಿಡಿ, ಒಳ್ಳೆ ಕಲಾವಿದೆ. ಆ ರೇಂಜಿಗೆ ಹೆಸರು ತಂದು ಕೊಟ್ಟಿದ್ದು. ಈಗ ಅದೇ ರೇಂಜ್ಗೆ ಅಲ್ಲೋ ಹಾಯ್ ಬಾಯ್ ಬಾಯ್. ನನ್ನ ಈ ವಿಷಯ ಈ ಮಾತು ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಮಕ್ಕಳು, ಯಾಕೆಂದರೆ ಮಕ್ಕಳು ಯಾರು ಹೇಳಿ ಅಥವಾ ಇವ್ರನ್ನ ನೋಡಿದಾಗ ಇವ್ರಿಗೆ ಉಬ್ಬಿಸ್ಬೇಕು ಅಂತ ಹೇಳಿ ಮಾತಾಡೋದು ಕೆಲವ್ರು ದೊಡ್ಡವ್ರು ಮಾಡ್ಬೋದು, ಆದರೆ ಮಕ್ಕಳು ಆ ಥರ ಮಾಡಲ್ಲ, ದೇವ್ರ ಸಮಾನ ಅಂತಾರೆ. ಅವ್ರ ಮನಸ್ಸಲ್ಲಿ ನಾನು ಇದ್ದೀನಿ ಹಲೋ ಹಾಯ್ ಬಾಯ್ ಬಾಯ್ ಅಂತ ಅಂದರೆ ನನ್ನ ನಿಜವಾಗ್ಲೂ ನನ್ನ ಅದಕ್ಕೆ ಇದು ಮಾಡೋದಕ್ಕೆ ಇದು ಆಗೋದಿಲ್ಲ. ವರ್ಣನೆ ಮಾಡೋದಕ್ಕೆ ರವಿ ಸರ್ಗೆ, ಸುವರ್ಣ ಚಾನಲ್ಗೆ
ಮತ್ತು ಎಲ್ಲ ವೀಕ್ಷಕರು ಮತ್ತು ಪುಟ್ಟ ಪುಟ್ಟ ದೇವ್ರ ಥರ ಇರೋ ಮಕ್ಕಳು ಎಲ್ಲರಿಗೂ ನಾನು ಚಿರಋಣಿ. ಸೊ ಸ್ವೀಟ್. ಇನ್ನೊಬ್ರನ್ನ ನಾನು ನೆನೆಸ್ಲೇಬೇಕು. ಹರ್ಷ ಅವರು, ರೈಟರ್ ಹರ್ಷ ಅವರು. ಓಕೆ. ಯಾಕೆಂದರೆ ಹಲೋ ಹೈ ಬೈ ಬೈ ಡೈಲಾಗ್ನ ಅದ್ರ ಜೊತೆ ಸೂಪರ್ ಫೈನ್ ಪಟ್ಲಾಸ್ ಅಂದರೆ ಸೂಪರ್ ಫೈನ್ ಪಟ್ಲಾಸ್ ಫಸ್ಟ್ ಕ್ಲಾಸ್ ಆಗಿದೆ ಅನ್ನೋದನ್ನ ಆ ರೀತಿ ಮತ್ತೆ ಒಂದೊಂದು ವರ್ಡ್ಗಳನ್ನು ಹೇಗೆ ಹುಡುಕಿ ಜೋಡಿಸಿ ಬರೀತಾರೋ. ನಿಜವಾಗ್ಲೂ ಹೇಳ್ತೀನಿ, ನಾವು ಆ್ಯಕ್ಟ್ ಮಾಡ್ತಿದ್ದೀವಿ, ಅದು ಡೈಲಾಗ್ ತಗೋಬೇಕು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಖುಷಿ ಆಗುತ್ತೆ, ನಾವು ಇನ್ನೂ ಮಾಡೋಣ ಸಖತ್ ಇನ್ನು ನ್ಯಾಚುರಲ್ ಆಗಿ ಬರೋ ಥರ. ಹೌದು ಅನ್ನೋದು. ಮತ್ತು ಸೆಟ್ಟಲ್ಲಿ ಶಶಿ ಸರ್ ಆಗಲಿ ಡೈರೆಕ್ಟ್ರು, ಅವರು ಅಷ್ಟೇ ಏನಾರು ಕ್ರಿಯೇಟಿವ್ ಒಂಚೂರು ಇದಂದರೆ ಹೌದಮ್ಮ ಮಾಡ್ತೀಯಮ್ಮ ಆಯಿತು ಮಾಡಮ್ಮ, ಕರೆಕ್ಟ್ ಅಷ್ಟು ಎಂಕರೇಜ್ ಮಾಡಿಕೊಂಡು. ಮತ್ತು ನೀಲ್ ಅಂತ ಸೊಸೈಟಿ ಇದ್ದಾರೆ, ಅವರು ಪ್ರತಿಯೊಬ್ಬರು ಮತ್ತು ನಮ್ಮ ಕಲಾವಿದರು. ಓಕೆ. ಅಮ್ಮ ಇವರು ಮಾಲ್ತಿ ಅಮ್ಮ ಇರ್ಬೋದು, ಯಾರಿಗೇ ಆಗಿರಲಿ ಒಂದು ಪ್ರೀತಿಯಿಂದ ಇದನ್ನ ಹಿಂಗೆ ಮಾಡೋಣ ಅದು ಹಾಗೆ ಮಾಡೋಣ. ಖುಷಿ ಅವಳು ಮೊದಲನೇದು, ಬಟ್ ಅವಳೆಲ್ಲೂ ಮೊದಲನೇ ಥರ ಇದೇ ಮಾಡೋದಿಲ್ಲ, ಈಸಿಯಾಗಿ ಮಾಡ್ಕೊಂಡು ಹೋಗ್ತಾಳೆ. ಸಿದ್ಧಾರ್ಥು, ಪೂಜಾ ಸಿಂಧ್ಯಾ ಅಂತ ಇದ್ದಾಳೆ. ಓಕೆ. ಇದು ಕಟ್ ಮಾಡ್ಕೊಂಡಿರ್ತೀವಲ್ಲ ಹೀಗೆ, ಅದಕ್ಕೆ ಈರುಳ್ಳಿನೂ ಹಾಕೋಬೇಕು ಒಳಗಡೆ, ಮತ್ತೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂಥರ ಇದು ಮಾಡ್ದಂಗೆ ತುಂಬ್ದಂಗೆ ಸ್ಟಫ್ ಮಾಡ್ದಂಗೆ. ಅದು ತಿನ್ನುವಾಗ ಚೆನ್ನಾಗಿ ಸಿಗುತ್ತೆ ಬಾಯಿಗೆ. ಈಗ ಈ ಥರ ಫಿಲ್ ಮಾಡ್ಕೋಬೇಕು. ಅಲ್ಲ, ನನ್ಗೀಗ ಒಂದು ಡೌಟ್ ಏನು ಅಂದ್ರೆ, ಅದು ಸುಮ್ಮನೆ ಓಪನ್ ಆಗಿದೆ, ಅದನ್ನ ಬರೀ ಕಡಲೆ ಹಿಟ್ಟಲ್ಲಿ ಬೈಂಡ್ ಮಾಡಿದ್ರೆ ಸಾಕಾ ಕರಿಬೇಕಾರೆ? ಬಿದ್ಬಿಡಲ್ವಾ ಅವೆಲ್ಲ ಅಂತ ಮಸಾಲೆಗಳು? ಉಲ್ಟಾ ಇದನ್ನೆಲ್ಲ ಆಗ್ತಾ ಇದ್ದಾಗೆ ಮಾಡಬಾರ್ದು, ಈಗ ಇಡೋ ಥರ ಬೇಯಿಸ್ಬೇಕು. ಓಕೆ. ಹಿಂಗೆ ಇಡಬೇಕು ಅಡ್ಡಕ್ಕೆ. ಹೌದೌದು. ಮತ್ತೆ ಅದನ್ನ ಇದು ಹಿಟ್ಟಿಗೆ ಡಿಪ್ ಮಾಡುವಾಗ್ಲೂ ಅಷ್ಟೇ. ಎಣ್ಣೆ ಕಾದಿದ್ಯಾ? ಕಾದಿದೆ. ಸೊ ಹಾಗೆ ಉಪ್ಪು ಹಾಕೋಣ. ಸೊ ರುಚಿ ಹದವಾಗಿ ಅನ್ಸುತ್ತೆ. ಈಗ ನಾವು ಮಸಾಲೆಗೆನೆ ಒಂದೇ ಸರಿ ಆ ಥರ ಹಾಕ್ಬಿಟ್ರು ಚೆನ್ನಾಗಿ ಅನ್ಸಲ್ಲ. ಕರೆಕ್ಟ್. ಇದೊಂಥರ ಹಿಟ್ಟಲ್ಲೂ ಉಪ್ಪಿನಂಶ ಇರಬೇಕು, ಅದು ಬಾಯಿಗೆ ಸಿಕ್ಕಾಗ್ಲೇ ಸಾಲ್ಟಿ ಅಂತ ಅನಿಸ್ಬೇಕು. ಒಂದು ಸ್ಪೂನ್ ತಗೊಂಡ್ಬೇಕಾರೆ ಮಾಡ್ಬೋದಾ? ನೀನಿದೆಯಲ್ಲ ಹೆಲ್ಪ್ಗೆ. ಹೌದಾ? ನಾನಾದ್ರೆ ಹಿಂಗೆ ಮಾಡ್ಬಿಡ್ತೀನಿ. ನಿನ್ನ ಫಾರಿನ್ ಬ್ರೀಡ್ ಥರ ಆಗ್ಬಿಟ್ಟಿದ್ಯಾ ಈಗ ನೀನು. ಓಕೆ. ಆದ್ರೆ ಇಂಡಿಯನ್ ಥರ ಗುಂಡಕ್ಕಿದ್ಯಾ. ಇದೀನಾ? ಥ್ಯಾಂಕ್ ಯು. ಹಾಕೋಣ. ಓಕೆ. ಅಬ್ಬಾ ಇನ್ನದು ತಗ್ಲಾಕೋತು, ಇನ್ನು ಬರಲ್ಲ ಅದು ಈರುಳ್ಳಿ ಎಲ್ಲ. ಹೌದು. ನನಗೆ ಈರುಳ್ಳಿ ಇದೆಲ್ಲ ಅಂದರೆ ಬಜ್ಜಿಗಳ ಜೊತೆ ತುಂಬ 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 ಇಷ್ಟ. ಅದು ಎಲ್ಲರೂ ಹೋದ್ರೆ ಮತ್ತೆ ಮನೇಲಿ ಮಾಡಿದ್ರೆ ಸಪ್ರೇಟಾಗಿ ಇದು ಮಾಡಿಕೊಂಡು ಎತ್ಕೊಂಡು ತಿನ್ನಬೇಕು. ನಂಗೆ ಅದು ತುಂಬ ಹಿಂಸೆ ಅನ್ಸೋದು. ಅದಕ್ಕೋಸ್ಕರ ಇದನ್ನೊಂದು ಪ್ರಯೋಗ ಮಾಡಿದ್ದು. ನಿಮ್ಮ ಪ್ರಯೋಗನ ಇದು? ಸೂಪರ್. ಅಪೂರ್ವ, ಅದು ಬೇಯಕ್ಕೆ ಎಷ್ಟೊತ್ತು ಬೇಕು? ಒಂದು 5 ನಿಮಿಷ. 5 ನಿಮಿಷ. ಸೊ ನಾನು ಒಂದು 2 ನಿಮಿಷ ಬ್ರೇಕ್ ತೊಗೊಂಡು ಬಂದ್ಬಿಡ್ಲಾ? ಅಷ್ಟರಲ್ಲಿ ಇದು ಫುಲ್ ರೆಡಿ ಮಾಡ್ಕೊತೀರಾ? ನಾವು ಒಂಚೂರು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ, ಆಮೇಲೆ ರೆಡಿ ಆಗುತ್ತೆ ನಮ್ಮ ಕ್ಯಾಪ್ಸಿಕಮ್ ಇನ್ನರ್ ಮಸಾಲಾ ಬಜ್ಜಿ. ಸೊ ಟೇಕ್ ದಿಸ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಸೊ ಹಲೋ, ಹೈ, ಬಾಯ್ ಬಾಯ್. ಎಲ್ಲಿಗೆ ಬಂತು ನಮ್ಮ ಬಜ್ಜಿ? ಇನ್ನೊಂದು 2 ನಿಮಿಷ ಅಷ್ಟೇನಾ? ಸೂಪರ್. ಅಷ್ಟರಲ್ಲಿ ನಿಮ್ದು ಯಾವ್ದಾರು ಒಂದು ಫೇವ್ರೆಟ್ ಡೈಲಾಗ್ ಬಿಟ್ಬಿಡಿ ಹಿಂಗೆ. ನಮ್ಗೆ ಹಲೋ ಹಾಯ್ ಬಾಯ್ ಬಾಯ್. ಏನು ಎಷ್ಟು ದಿನ ಆಯಿತು ನಿನ್ನ ಸಿಹಿ ಮಾಡಿ, ಈಗ ನೋಡಿದ್ರೆ ಹಲೋ ಹಾಯ್ ಬಾಯ್ ಬಾಯ್ ಹೇಳ್ದೇನೆ ಸುಮ್ಮನೆ ನಿಂತಿದ್ಯಾ? ಓ, ಸಿಹಿ ಮಾಡಿ ಅಂದರೆ ನೋಡಿ. ಓಕೆ ಓಕೆ. ನಾನು ತುಂಬ ಡಯಟಲ್ಲಿದ್ದೀನಿ. ಓಕೆ, ಅದಕ್ಕೆ ಲೈಟಾಗಿ ಏನಾರ ತಿನ್ನೋಣ ಅನಿಸ್ತು. ಐ ಡೂಯಿಂಗ್ ಬಜ್ಜಿ. ಅಬ್ಬು, ದಿಸ್ ಲೈಟ್. ಯಾ. ಓ ಮೈ ಗಾಡ್. ಅಲ್ಲ, ಮನೆಗೆ ಯಾರ್ಯಾರು? ಲಿಟಲ್ ದಟ್ಸ್ ಆಲ್. ಯಾ. ವಾಟ್ ಲಿಟಲ್ ಆಯಿಲ್? ನೋ ಯಾ, ಸಿ ಲಿಟಲ್ ಬಜ್ಜಿ. ದಿಸ್ ಓನ್ಲಿ ಲಿಟಲ್ ಬಿಗ್ ಬಜ್ಜಿ. ವಾಟ್? ಈಗೇನು ಅರಗಿನಿಂದ ಫುಲ್ ಕ್ಯಾರೆಕ್ಟ್ರು. ಸೂಪರ್. ಅಮ್ಮ, ಈ ಸೈಜ್ ನೋಡಿದ್ರೆ ನನಗೆ ಡಯಟ್ ಮಾಡಬೇಕು ಅನ್ಸುತ್ತಲ್ಲ ಅನ್ಸುತ್ತೆ. ಇದು ನೋಡಿದ್ರೆ ಡಯಟ್ ಮಾಡಬೇಕು ಅನ್ಸುತ್ತದೆ ಯಾಕೋ. ಮನೇಲಿ ಯಾರ್ಯಾರು ಇದ್ದೀರಿ? ಮನೇಲಿ ನಾನು, ನಮ್ಮ ಯಜಮಾನ್ರು, ನಮ್ಗೆ 2 ಮಕ್ಕಳು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ಅವ್ರದ್ದು 2 ಮಕ್ಕಳು. ಅಬ್ಬಬ್ಬಬ್ಬ, ಒಂಥರ ಈಗಿನ ಕಾಲದ ಜಾಯಿಂಟ್ ಫ್ಯಾಮಿಲಿ. ಸೊ ಹೇಗನ್ಸುತ್ತೆ ಜಾಯಿಂಟ್ ಫ್ಯಾಮಿಲಿಲಿ ಇರೋದು?
ಅರ್ಥ ಮಾಡ್ಕೊಳ್ಳೋ ತನಕ ಅದಕ್ಕಿಂತ ಹಿಂಸೆ ಬೇರೆ ಇಲ್ಲ. ಹೌದು, ಅರ್ಥ ಮಾಡ್ಕೊಂಡ್ಮೇಲೆ ಅದಕ್ಕಿಂತ ಸ್ವರ್ಗ ಇನ್ನಿಲ್ಲ. ಸೊ ಇವಾಗ ನಿಮ್ದು ಹಿಂಸೆನ ಎರಡನೇದು ಸ್ವರ್ಗನ. ಯಾಕೆ ಅಂತಂದರೆ ನಮ್ಮ ಅಣ್ಣಂಗೆ ಸಿನಿಮಾದಲ್ಲಿ ಮಾಡೋದು ಅವೆಲ್ಲ ಇಷ್ಟ ಇರಲಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ತುಂಬ ಸಫರ್ ಮಾಡಿದ್ವಿ. ಜೊತೆಗೆ ನನ್ನ ಮಕ್ಕಳು ನೋಡಿಕೊಂಡು ನಾನು ವರ್ಕ್ ಮಾಡೋದು ತುಂಬ ಕಷ್ಟ ಆಯಿತು. ಮಧ್ಯದಲ್ಲಿ ಗ್ಯಾಪ್ ಕೊಟ್ಟೆ. ಆ ಥರ ಟೈಮಲ್ಲಿ ಎಲ್ಲೋ ಒಂದು ಕಡೆ ಹೋದ್ರೋಗ್ಲಿ ಅವ್ಳು ಬಿಡಲ್ಲ ಅನ್ನೋದು ಗೊತ್ತಾಯಿತು ನಮ್ಮ ಅಣ್ಣಂಗೆ. ಸೊ ಜೊತೆಗೆ ಮಾಡು ಇಟ್ಕೊಂಡು ಮಾಡು ಅಂತ ಹೇಳಿ ಪರ್ಮಿಷನ್ ಕೊಟ್ಟರು. 1 ವರ್ಷ ಅವ್ರು ಇದಕ್ಕೆ ನಮ್ಮ ಇದಕ್ಕೆಲ್ಲ ಸ್ವಲ್ಪ ಹಂಗೆ ಹಿಂಗೆ ಅನ್ನಿಸ್ತಾ ಇತ್ತು. ಇವಾಗ ಎಷ್ಟು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಅಂದರೆ. ನಿಮ್ಮ ಅಣ್ಣ ಅಂದರೆ ನಿಮ್ಮ ಹಸ್ಬೆಂಡ್ ಅವ್ರ ತಮ್ಮ? ಇಲ್ಲ, ನನ್ನಣ್ಣ. ನಿಮ್ಮ ಅಣ್ಣ. ಓಕೆ. ನಮ್ಮ ಹಸ್ಬೆಂಡ್ ಅವರು ಇದ್ರ ಕಡೆಯಿಂದ ಯಾವತ್ತೂ ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ನನಗೆ ತುಂಬ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ ಅದನ್ನ ಹೇಳ್ಕೊಳ್ಳೋದಕ್ಕೆ. ಮತ್ತು ಮಕ್ಕಳು ಯಾವತ್ತೂ ನಾನು ಒಂದು 15 ದಿನ 20 ದಿನ ಎಲ್ಲ ಶೂಟಿಂಗ್ ಹೋಗಿದ್ದೀವಿ ಆಚೆ. ಆ ಥರ ಹೋದಾಗ್ಲೂ ಅಷ್ಟೇ ಮಕ್ಕಳು ಅಂದರೆ ಚಿಕ್ಕದ್ರಿಂದ ಅವ್ರಿಗೆ ಶೂಟಿಂಗ್ ಹೋಗೋದು ಬರೋದು ಅವ್ರಿಗೆ ಒಂಥರ ಮಾಮೂಲಿ ಆಗೋಯ್ತು. ಹಾಗಾಗಿ ಇದು ಮಾಡಲ್ಲ, ಅರ್ಥ ಮಾಡ್ಕೊಳ್ಳುತ್ತೆ ಅಮ್ಮನ ಕೆಲಸ ಹೆಂಗಿರುತ್ತೆ, ಎಷ್ಟು ಕಷ್ಟ ಇರುತ್ತೆ, ಹೌದು, ಯಾಕೆ ಎಷ್ಟು ಇಷ್ಟಪಡ್ತಾರೆ ಎಲ್ಲ ಅರ್ಥ ಆಗುತ್ತೆ. ಹೌದು. ಇನ್ನು ನನ್ನ ಮಗ ಅಮ್ಮ ಶೂಟಿಂಗ್ ಹೋದ್ರೆ ಆರಾಮಾಗಿರ್ಬೋದು ಅನ್ನೋ ಥರ ಫೀಲ್ ಮಾಡ್ತಾನೆ. ಎಷ್ಟು ವಯಸ್ಸು ಅವನಿಗೆ? ಇನ್ನು ಚಿಕ್ಕದು. ಟೆನ್ಷನ್ ಇಲ್ಲ. ಸ್ವಲ್ಪ ನಾನು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಜೋರು ಮಾಡ್ತಿರ್ತೀನಿ. ಅದಕ್ಕೆ ನನ್ನ ಮಗಳು ಮಾತ್ರ ನನ್ನನ್ನು ಬಿಟ್ಟಿರೋದು ಸ್ವಲ್ಪ ಕಷ್ಟ. ಜೋರು ಮಾಡ್ತಾರ? ಅನ್ಸೋದೇ ಇಲ್ಲಪ್ಪ. ನಾವು ಕಂದ ಮಾಡದೇ ಇರಂಗಿಲ್ವಲ್ಲ ಮಕ್ಕಳು ಅಂತ ಆದ್ಮೇಲೆ ನೋಡ್ಬೇಕಲ್ಲ, ಆಟೋಮೆಟಿಕ್ ಆಗಿ ಅದು ಫೀಲ್ ಆಗ್ಬಿಡುತ್ತೆ. ನಮ್ಗೆ ಗೊತ್ತಿಲ್ಲದೆ ನಾವು ಮಾತಾಡೋಕ್ಕೆ ಅದನ್ನೆಲ್ಲ ಶುರು ಮಾಡ್ಬಿಡ್ತೀವಿ. ಇದಾಗಿದೆಲ್ಲ. ಸೊ ಕಾಲೇಜ್ ಓದಿದ್ದೀರಾ, ಏನು ಮಾಡಿದ್ದೀರಾ? ಇಂಟ್ರೆಸ್ಟ್ ಇರಲಿಲ್ಲ? ನಟನೆ ಇಂಟ್ರೆಸ್ಟ್ ಇತ್ತು. ಅಂದರೆ ನನಗೆ ಇಲ್ಲಿ ಇದು ಎಲ್ಲ ನನಗೆ ಗೊತ್ತಿರಲಿಲ್ಲ. ಲ್ಯಾಂಡಲ್ಲಿ ಹೇಗೆ ಎತ್ತ ನಾನು ಇಲ್ಲಿ ಹುಡ್ಕೊಂಡು ನನ್ನ ಕೆಲಸದ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಅಂತಾನೆ ನಾನು ಎಜುಕೇಷನ್ ಅನ್ನೋ ಲೈಫ್ನ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ. ಬಟ್ ಈಗಿನ ನಾಲೆಡ್ಜ್ ಇದ್ದಿದ್ರೆ ಖಂಡಿತ ನಾನು ಓದ್ಕೊಂಡು ನಾನು ಆ್ಯಕ್ಟಿಂಗ್ ಮಾಡ್ತಿದ್ದೆ. ನಾನು ಅದನ್ನು ಆ್ಯಕ್ಟಿಂಗ್ ಮಾಡೋದಕ್ಕೆ ನಟನೆ ಒಂದು ಬರ್ದೇ ಇದ್ರೆ ಸಾಲದು. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡಬೇಕು ಅಂದರೆ ಅದಕ್ಕೆ ಖಂಡಿತ ಬುದ್ಧಿವಂತಿಕೆನೂ ಬೇಕು. ಸೊ ಅದು ಖಂಡಿತ ನಿಮ್ಮಲ್ಲಿದೆ. ಆದರೆ ಇನ್ನೊಂದು ರೀತಿಲಿ ನನಗೆ ಅದು ಫೀಲ್ ಆಗೋ ಥರ ಯಾವುದೂ ಇದಾಗಿಲ್ಲ. ಎಜುಕೇಷನ್ ನನಗೆ ನಾನು ಇದು ಮಾಡ್ಕೊಂಡಲ್ಲ ಅಂತ. ಅವತ್ತು ನನ್ನ ಫಸ್ಟ್ ಎಂಟ್ರಿ ಆದಾಗಲೂ ಸರಿ, 2ನೇ ಸರಿ ಎಂಟ್ರಿ ಆದಾಗಲೂ ಸರಿ, ಇವತ್ತುವರೆಗೂ ನನಗೆ ಕೈ ಹಿಡಿದು ನಾನೀಗ ಅದೇ ಹೇಳೋಕೋದೆ, ನೀವು ನಂಬ್ಕೊಂಡಿದ್ದ ವಿದ್ಯೆ ನಿಮ್ಮನ್ನ ಕೈ ಹಿಡಿದಿದೆ, ನಟನೆ ಅದು ನಿಮ್ಮ ಕೈ ಹಿಡಿದಿದೆ. ವೆರಿ ಗುಡ್. ಹಾಗಾಗಿ ನನಗೆ ಯಾವತ್ತೂ ಅದು ಫೀಲ್ ಆಗಿಲ್ಲ, ಮುಂದೆನೂ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಎಜುಕೇಷನ್ ಅನ್ನೋದನ್ನ ಯಾವತ್ತೂ ಯಾರೂ ಕಡೆಗಣಿಸಬಾರ್ದು. ಖಂಡಿತ ಹೌದು, ಅದು ಇರಬೇಕು. ಅದನ್ನು ನೆನೆಸ್ಕೊಂಡು ನಮಗೆ ಒಂಥರ ದುಃಖ ಆಗುತ್ತೆ. ಯಾಕೆ ಟೆನ್ಷನ್ ಮಾಡ್ಕೊಬೇಡಿ, ಬನ್ನಿ ಹೊಡಿ ಬಜ್ಜಿ ತಿನ್ನೋಣ ಬನ್ನಿ. ಈ ದುಃಖದಲ್ಲಿ ಬಜ್ಜಿ ತಿನ್ನೋಣ ಬನ್ನಿ. ಅದನ್ನೇ ಒಳ್ಳೆ ಮಗುನ ಎತ್ಕೊಂಡಂಗೆ ಎತ್ಕೋತೀರಪ್ಪ. ಕೊಡಿ ಕ್ಯಾಪ್ಸಿಕಮ್ ಇನ್ನರ್ ಮಸಾಲ ಬಜ್ಜಿ. ಓಕೆ, ಸೊ ಇದನ್ನ ಟೇಸ್ಟ್ ನೋಡ್ತೀನಿ, ಸಖತ್ ಬಿಸಿ ಇದೆ. ಆದರೆ ಅದಕ್ಕೂ ಮುಂಚೆ ಅಪೂರ್ವನ ಜಾಸ್ತಿ ಕಾಮಿಡಿ ರೋಲಲ್ಲಿ ನೋಡಿರೋದು ಹೆಚ್ಚಾ ಅಥವಾ ಯಾವ್ಯಾವ ಥರದ ಪಾತ್ರಗಳನ್ನ ಮಾಡಿದ್ದಾರೆ ಅಪೂರ್ವ? ಒಳ್ಳೆ ಕ್ವಶನ್ನು. ನಿಜ ಹೇಳ್ಬೇಕಂತಂದ್ರೆ ಎಲ್ಲೂ ಒಂದಕ್ಕೆ ಇದಕ್ಕೆ ಮಾತ್ರ ಮೀಸಲು ಅಂತ ಫಿಕ್ಸ್ ಮಾಡಿಟ್ಟಿಲ್ಲ. ಅದು ನಿಜವಾಗ್ಲೂ ನನ್ನ ಭಾಗ್ಯ. ಯಾಕೆಂದರೆ ತುಂಬ ಜನ ನೋಡಿದ್ದೀನಿ, ಏನಾರು ಒಂದು ಪಾತ್ರಕ್ಕೆ ಇದಾಗ್ಬಿಟ್ರೆ ಅವ್ರಿಗೆ ಅದೇ ಕೊಡ್ತಿರ್ತಾರೆ, ಅದೇ ಇವ್ರು ಬರ್ತಾ ಇದ್ದಾಗೆ ಕ್ಯಾರೆಕ್ಟ್ರು, ಇವರು ಈ ಥರ ಅಂತ ಫಿಕ್ಸ್ ಆಗ್ಬಿಡ್ತಾರೆ ಆಡಿಯನ್ಸ್. ನನ್ನ ಇದು ವಿಷಯದಲ್ಲಿ ಆ ಥರ ಇದಾಗಲಿಲ್ಲ. ಫುಲ್ ಪಕ್ಕ ಸೆಂಟಿಮೆಂಟು, ಕಾಮಿಡಿ, ಬಜಾರಿ, ಬೇರೆ ವೆರೈಟಿ ಕ್ಯಾರೆಕ್ಟ್ರು, ಕೆಲಸದವಳಾಗಿರ್ಬೋದು, ಓನರ್ ಥರ ಆಗಿರ್ಬೋದು, ಎಲ್ಲ ಥರ ಕ್ಯಾರೆಕ್ಟ್ರ್ ಮಾಡಿದ್ದೀನಿ. ಒಂದರಲ್ಲಿ ಇದು ಗರ್ವಾಲಿ ಕ್ಯಾರೆಕ್ಟ್ರು, ಓಕೆ, ಅದನ್ನು ನಾನು ಮಾಡೋದಕ್ಕೆ ಒಂದು ಸ್ವಲ್ಪ ಹಿಂಜರ್ದೆ. ನಾನು ದಪ್ಪ ಇದ್ದೀನಿ, ಯಾವ ಥರ ತೋರಿಸ್ತಾರೋ ಕ್ಯಾರೆಕ್ಟ್ರಲ್ಲಿ, ಸಿನಿಮಾ ಬೇರೆ, ಆ ಥರ ಈ ಥರ ಅನಿಸ್ಬಿಟ್ರೆ ಅಸಹ್ಯ ಅನಿಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು, ಸಾಧು ಸರ್ ಆ ಥರ ಎಲ್ಲ ಏನಿಲ್ಲ, ನೀನು ಮಾಡ್ಬೋದು, ಆರಾಮಾಗೆ ಮಾಡ್ತೀಯ ಅಷ್ಟೇ ಅಂತ ಹೇಳ್ಬಿಟ್ಟು ಆ ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ರು. ಸೂಪರ್. ಶಾರ್ಟ್ ತೆಗಿವಾಗ ನಾನು ಮಿಸ್ ಮಾಡ್ಕೊಂಡಿದ್ರೆ ಎಂಥ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಮಿಸ್ ಮಾಡ್ಕೋತಿದ್ದೆ ಅಂತ ನಾನು ಫೀಲ್ ಮಾಡಿದೆ. ಪೂರ್ತಿ ಕೊರಗಬೇಕಾಗಿತ್ತು. ಆ ಥರ ಒಂದು ಒಳ್ಳೆ ಪಾತ್ರ ತುಂಬ ಚೆನ್ನಾಗಿ, ಅಂದರೆ ಆ ಥರ ರೇಂಜ್ ತನಕನೂ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳನ್ನ ಮಾಡಿದ್ವಿ. ನಿಜವಾಗ್ಲೂ ಕಲಾವಿದರಿಗೆ ಅದಕ್ಕಿಂತ ಜಾಸ್ತಿ ಏನೂ ಬೇಕಾಗಿಲ್ಲ ಅನ್ಸುತ್ತೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮಗೆ ಬೇಕಾದಂಥ, ನಮಗೆ ಸೂಟ್ ಆಗುವಂಥ ಪಾತ್ರಗಳು ನಮಗೆ ಹರಿದು ಬಂದರೆ ಐ ಥಿಂಕ್ ನಥಿಂಗ್. ಈಗ ಹೀರೋ ಹೀರೋಯಿನ್ ಅಂತ ಅಂದರೆ ಅವ್ರಿಗೆ ಸಹಜವಾಗಿ ಫ್ಯಾನ್ಸ್ ಆಗೋದು, ಮತ್ತೆ ಒಂದು ಫ್ರೇಮ್ ಬರೋದು, ಗುರುತಿಸೋದು, ಇದು ಸಹಜ. ಬಟ್ ಒಂದು ಕ್ಯಾರೆಕ್ಟರ್ ವೇಸಲ್ಲಿ
ಒಂದು ಒಳ್ಳೆ ಕಲಾವಿದೆ ಅಂತ, ಮತ್ತು ಅವ್ರನ್ನ ಕತೆಗೆ ಚೂಸ್ ಮಾಡುವಾಗ ಇಂಥವರೇ ಬೇಕು ಅಂತ ಹೇಳಿ ಫೀಲ್ ಮಾಡೋದು, ಇದೆಲ್ಲ ಆಗಬೇಕು ಅಂದರೆ ಅದು ಎಲ್ಲರಿಗೂ ಸಿಂಪಲ್ ವಿಷಯ ಅಲ್ಲ. ಹೌದು. ಆದರೆ ನನಗೆ ಆ ಥರ ಒಂದು ಕ್ಯಾರೆಕ್ಟ್ರಲ್ಲಾಗಲಿ ಒಂದು ಗುರುತಿಸೋದ್ರಲ್ಲಾಗಲಿ ಈಗ ನೋಡಿ ನನಗೆ ಆಚೆ ಹೋಗ್ತಾ ಇದ್ರೆ ಅಲ್ಲೋ ಹಾಯ್ ಬಾಯ್ 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 ಅಂತಲೇ ಫೀಲ್ ಮಾಡ್ತಾರೆ. ಇವಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ನಾವು ಇಲ್ಲಿವರೆಗೂ ಏನು ಸಫರ್ ಮಾಡಿದ್ದೀವಿ ಅದೆಲ್ಲ ಮರ್ತೋಗುತ್ತೆ. ಸೂಪರ್, ವಂಡರ್ಫುಲ್. ಸೊ ಇವಾಗ ಆರಿದೆ, ಟೇಸ್ಟ್ ನೋಡಲ್ಲ. ಇನ್ನರ್ ಮಸಾಲ ಬಜ್ಜಿ ಹೇಗೆ ಮಾಡಿದ್ರು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಅಷ್ಟರಲ್ಲಿ ಇನ್ನೂ ಹಾರಿರುತ್ತೆ, ತಿಂದು ಹೇಗಿತ್ತು ಅಂತ ಹೇಳ್ಬಿಡ್ತೀನಿ. ಇನ್ನರ್ ಮಸಾಲ ಕ್ಯಾಪ್ಸಿಕಮ್ ಬಜ್ಜಿ ಮಾಡುವ ವಿಧಾನ: ಮೊದಲೊಂದು ಬೌಲಿಗೆ ಕಡಲೆ ಹಿಟ್ಟು, ಅಡಿಗೆ ಸೋಡಾ, ಉಪ್ಪು, ಖಾರದ ಪುಡಿ, ಚಾಟ್ ಮಸಾಲ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸಿಕೊಳ್ಳಿ. ಈಗ ಕಟ್ ಮಾಡಿಕೊಂಡ ಕ್ಯಾಪ್ಸಿಕಮ್ಗೆ ಈರುಳ್ಳಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬಜ್ಜಿ ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರೆದರೆ ಬಿಸಿ ಬಿಸಿ ಕ್ಯಾಪ್ಸಿಕಮ್ ಮಸಾಲ ಬಜ್ಜಿ ಸವಿಯಲು ಸಿದ್ಧ. ಓಕೆ, ಸೊ ಹಿಂಗೆ ತಿನ್ನೋದಾಯ್ತು. ಕಟ್ ಮಾಡ್ಕೊಂಡು ಇಲ್ಲ ಇಲ್ವಾ? ನೋಡು ಹೇಗಿರುತ್ತೆ ಹೇಳಿ. ಹುಳಿ ಹುಳಿ ಆ ಚಾಟ್ ಮಸಾಲದು ಸಕ್ಕದ. ನಿಂಬೆಹಣ್ಣ ಇನ್ನೊಂದು ತಿನ್ನ. ಅಯ್ಯೋ, ಫುಲ್ ತಿಂದ್ರು ನನಗೆ ಸಂತೋಷನೇ ಅನ್ನಿಸ್ತಾ ಇದೆಯಾ. ಆಚೆ ತಿನ್ನುವಷ್ಟು ಆಕ್ಚುಲಿ ಅಲ್ಲಿ ತನಕ ಹೋಗ್ಬೇಕು, ಅದ ಈರುಳ್ಳಿ ಸಿಗ್ಬೇಕು ಅಂದ್ರೆ ಇನ್ನೂ ಹೋಗ್ಬೇಕು. ಖಂಡಿತ ನಾನು ತಿಂತೀನಿ, ಆದ್ರೆ ಈಗಲೇ ತಿಂದ್ರೆ ಅವರು ಹೊಡಿತಾರೆ ನಂಗೀಗ. ಸೂಪರ್ ಪೂರ್ವ, 3 ರೆಸಿಪೀಸು ಸಿಕ್ಕಾಪಡೆ ಇಷ್ಟ ಆಯ್ತು. ಭಲೇ ಮಜಾ ಆಯ್ತು. ಅಂಡ್ ಕರ್ಬೇವು ಸೊಪ್ಪಿನ ಚಟ್ನಿ ನಾನು ಇವತ್ತೇ ಹೋಗಿ ಮನೇಲಿ ಟ್ರೈ ಮಾಡ್ತೀನಿ ಖಂಡಿತ. ಮಾಡಿ ಓಕೆ, ಆಮೇಲೆ ಫೋನ್ ಮಾಡಿ ಹೆಂಗಿತ್ತು ಅಂತ. ಸೊ ನಿಮ್ಗೆ ಹೆಂಗ ಅನ್ನಿಸ್ತು ಇಲ್ಲಿ ಬಂದು ಅಡುಗೆ ಮಾಡಿದ್ದು? ತುಂಬಾ ಖುಷಿ ಆಯ್ತು. ಅದರಲ್ಲೂ ಸುವರ್ಣ ಇದಂತೂ ಯಾರು ಮಿಸ್ ಮಾಡಲ್ಲ ಅನ್ಕೋತೀನಿ. ಹೌದು, ನಾನೇನೆ ಸುಮ್ಮನೆ ಕೆಲಸ ಮಾಡ್ತಿದ್ರು ಅದು ಆನಲ್ಲಿ ಇರಬೇಕು ಆ ಥರ ಎಡಿಟ್ ಆಗ್ಬಿಟ್ಟಿದ್ದೀನಿ. ನನಗೆ ತುಂಬ ಖುಷಿ ಆಗುತ್ತೆ. ಆ ಥರ ಒಂದು ಚಾನಲಲ್ಲಿ ನಾನು ಬಂದು ಕುಕ್ಕಿಂಗ್ ಅಡುಗೆ ಇದು ಮಾಡಿ ಪ್ಲಸ್ ಯಾರಾದರೂ ಇದನ್ನು ಟ್ರೈ ಮಾಡಿ ಇದು ಮಾಡಿದ್ರು ಅಂದರೆ ಅದು ನನ್ನ ಭಾಗ್ಯ ಅಲ್ವಾ. ಸೊ ತುಂಬ 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 ಸಂತೋಷ ಆಯಿತು. ವಂಡರ್ಫುಲ್. ಜೊತೆಗೆ ಕುಮಾರ್ ಸರು ಕರೆದು ಮಾಡಿಸಿತ್ತು. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಇಷ್ಟು ಸಮಯ ಮಾಡಿಕೊಂಡು ಈ ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ ಬಂದಿದ್ದಕ್ಕೆ. ನಮ್ಮ ಈಸ್ಟರ್ನ್ ಮಸಾಲ ಕಡೆಯಿಂದ ನಿಮಗೊಂದು ಕಿರುಕಾಣಿಕೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಲಾ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆ ಎಷ್ಟು ಹಲೋ ಹಾಯ್ ಬಾಯ್ ಬಾಯ್ ಅಷ್ಟೇ ಪಂಕ್ ಆಗಿತ್ತು ಅಂತ. ಹಾಗೆ ಅವ್ರು ಮಾಡಿದ ರೆಸಿಪೀಸ್ ಕೂಡ ಖಂಡಿತ ತುಂಬ ಚೆನ್ನಾಗಿತ್ತು. ಎಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಹೇಳಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪೀಸೊಂದಿಗೆ, ಮತ್ತಷ್ಟು ಕಲಾವಿದರೊಂದಿಗೆ, ಮತ್ತಷ್ಟು ಹೊಸತನದೊಂದಿಗೆ. ಅಂಟಿಲ್ ದೆನ್